ನಿಮ್ಮ ಜೀವನದ ದಾರಿಯಲ್ಲಿ ನಾವು ಹಲವು ಬಾರಿ ನಿಂತಿರುವುದನ್ನ ನೋಡಿದ್ದೇವೆ. ನೀವು ಸಂಬಂಧಗಳ ಸೂಕ್ಷ್ಮತೆಯನ್ನ ಮರೆತುಬಿಟ್ಟಾಗ, ಪ್ರೀತಿ ಮತ್ತು ನೋವಿನ ನಡುವಿನ ಗೆರೆಯನ್ನ ಅಳಿಸಿಬಿಟ್ಟಾಗ ನಿಮ್ಮ ನೋವು ನಮಗೂ ತಟ್ಟುತ್ತದೆ. ಇಂದಿನ ಕಥೆಯಲ್ಲಿ ದಾಂಪತ್ಯದ ಬಂಧನವೇ ಶಾಪವಾಗಿ ಕಂಡಾಗ ದೈವಿಕ ನ್ಯಾಯವು ಹೇಗೆ ಮರುಜನ್ಮ ನೀಡಿತ್ತು ಎಂಬುದನ್ನ ತಿಳಿಯುವ ಸಮಯ ಬಂದಿದೆ. ನಮ್ಮ ಹೃದಯದ ಮಾತುಗಳನ್ನು ಆಲಿಸಲು ನಿಮ್ಮ ಮನಸ್ಸು ಸಿದ್ಧವಾಗಿದೆಯೇ? ಪ್ರೀತಿಯ ಸ್ನೇಹಿತರೆ, ಸ್ಟೋರೀಸ್ ದುನಿಯಾಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಾವು ನಿಮಗೆ ಕೇವಲ ಕಥೆಗಳನ್ನು ಹೇಳುವುದಿಲ್ಲ, ಬದಲಾಗಿ ನಿಮ್ಮ ಬದುಕಿಗೆ ಬೆಳಕಾಗುವಂತಹ ಪ್ರೇರಣೆಗಳನ್ನು ಮತ್ತು ಜೀವನದ ಸತ್ಯಗಳನ್ನು ಹಂಚಿಕೊಳ್ಳುತ್ತೇವೆ. ದೈವಿಕ ಮಾರ್ಗದರ್ಶನದ ಮೂಲಕ ಪ್ರೀತಿ ಎಂಬ ಮಹಾಸಾಗರದ ಆಳವನ್ನು ಅರಿಯಲು ಬನ್ನಿ. ಒಂದು ಕ್ಷಣ, ದೆಹಲಿಯ ಪಟಿಯಾಲ ಹೌಸ್ ನ್ಯಾಯಾಲಯದಲ್ಲಿ ಆ ಮಾತುಗಳು ಕೇಳಿದಾಗ ಇಡೀ ವಾತಾವರಣವೇ ಸ್ತಬ್ಧವಾಯಿತು. ನ್ಯಾಯಾಧೀಶರು ಬರೆಯುತ್ತಿದ್ದ ಲೇಖನಿಯನ್ನು ನಿಲ್ಲಿಸಿದರು, ವಕೀಲರು ಪರಸ್ಪರ ಮುಖ ನೋಡಿದರು ಮತ್ತು ಹಿಂದೆ ಕುಳಿತಿದ್ದ ಜನಸಮೂಹದಲ್ಲಿ ಒಂದು ರೀತಿಯ ಸಂಚಲನವು ಹರಡಿತು. ಆ ಮಾತುಗಳೇನು ಗೊತ್ತೇ? ತಾನು ವಿಚ್ಛೇದನವನ್ನು ನೀಡುವುದಿಲ್ಲ ಮತ್ತು ಪತಿಯೊಂದಿಗೆ ಇರುವುದೂ ಇಲ್ಲ ಎಂಬ ಕಠಿಣ ನಿರ್ಧಾರ. ಕಟಕಟಿಯಲ್ಲಿ ನಿಂತಿದ್ದಳು 28 ವರ್ಷದ ಪ್ರಿಯಾ ಶರ್ಮಾ. ಆಕೆಯ ಸುಂದರ ಮುಖದಲ್ಲಿ ಚಿಂತೆಯ ಸುಳಿವೂ ಇರಲಿಲ್ಲ. ದುಬಾರಿ ಸೀರೆ, ಅದಕ್ಕೆ ತಕ್ಕ ಒಡವೆಗಳು ಮತ್ತು ತುಟಿಗಳ ಮೇಲೆ ಒಂದು ರಹಸ್ಯಮಯವಾದ ನಗುವಿತ್ತು. ಆಕೆಯನ್ನ ನೋಡಿದರೆ ಆಕೆಯ ಜೀವನದಲ್ಲಿ ಯಾವುದೇ ಬಿರುಗಾಳಿ ಬಂದಿದೆ ಎಂದು ಯಾರೂ ಹೇಳಲು ಸಾಧ್ಯವಿರಲಿಲ್ಲ. ಆಕೆಯ ಎದುರಿಗೆ ಚದುರಿಹೋದ ವ್ಯಕ್ತಿಯಂತೆ, ಅಂದ್ರೆ ನೊಂದು ಬೆಂಡಾದವನಂತೆ ಆಕೆಯ ಪತಿ ಅಮಿತ್ ಶರ್ಮಾ ನಿಂತಿದ್ದ. ಆತನ ಕಣ್ಣುಗಳ ಕೆಂಪಾಗುವಿಕೆ ಮತ್ತು ಮುಖದ ಮೇಲೆ ಅಸಹಾಯಕತೆಯು ಆತನ ಕಥೆಯನ್ನು ಜೋರಾಗಿ ಕೂಗಿ ಹೇಳುತ್ತಿತ್ತು. ಆತನು ನ್ಯಾಯಾಧೀಶರಲ್ಲಿ ಕೇವಲ ಒಂದು ಭಿಕ್ಷೆಯನ್ನು ಬೇಡಿದ್ದ. ಓ ನ್ಯಾಯಮೂರ್ತಿಗಳೇ, ನಾನು ನನ್ನ ಪತ್ನಿಯೊಂದಿಗೆ ರಾಜಿ ಮಾಡಿಕೊಳ್ಳಲು ಬಯಸುತ್ತೇನೆ. ಆಕೆಯೊಂದಿಗೆ ಜೀವನ ನಡೆಸಲು ಇಚ್ಛಿಸುತ್ತೇನೆ. ಆದರೆ ಆಕೆಗೆ ನನ್ನೊಂದಿಗೆ ಇರಲು ಇಷ್ಟವಿಲ್ಲದಿದ್ದರೆ ದಯವಿಟ್ಟು ನನಗೆ ವಿಚ್ಛೇದನ ಕೊಡಿ. ದಯಮಾಡಿ ಈ ಬಂಧನದಿಂದ, ಈ ಉಸಿರುಗಟ್ಟಿಸುವಿಕೆಯ ವಾತಾವರಣದಿಂದ ನನಗೆ ಮುಕ್ತಿ ನೀಡಿರಿ ಎಂದು ಬೇಡಿಕೊಂಡಿದ್ದ. ನ್ಯಾಯಾಧೀಶರು ಪ್ರಿಯಾಳತ್ತ ನೇರವಾಗಿ ನೋಡಿದರು. ನಿಮ್ಮ ಇಚ್ಛೆಯೇನು ಶ್ರೀಮತಿ ಪ್ರಿಯಾ ಶರ್ಮಾ ಎಂದು ಪ್ರಶ್ನಿಸಿದರು. ಆಗ ಎಲ್ಲರ ಕಣ್ಣುಗಳು ಆ ಪತ್ನಿಯ ಮೇಲೆ ನೆಟ್ಟಿದ್ದವು. ಪ್ರಿಯಾಳ ತುಟಿಗಳ ಮೇಲೆ ಮತ್ತೆ ಅದೇ ರಹಸ್ಯಮಯ ನಗು ಬಂದಿತು. ಆಕೆ ನ್ಯಾಯಾಧೀಶರ ಕಣ್ಣುಗಳಲ್ಲಿ ಕಣ್ಣಿಟ್ಟು ಒಂದೇ ಒಂದು ಸಲವೂ ಕಣ್ಣು ಮಿಟುಕಿಸದೆ ತನ್ನ ಶಾಂತ ಮತ್ತು ಸ್ಥಿರವಾದ ಧ್ವನಿಯಲ್ಲಿ ಹೀಗೆ ಹೇಳಿದಳು, ನಾವು ಇವರಿಂದ ಜೀವನಪರ್ಯಂತ ಜೀವನಾಂಶವನ್ನು ಪಡೆಯುತ್ತೇವೆ. ನಾವು ಇವರೊಂದಿಗೆ ಇರುವುದೂ ಇಲ್ಲ ಮತ್ತು ಇವರಿಗೆ ವಿಚ್ಛೇದನವನ್ನೂ ನೀಡುವುದಿಲ್ಲ. ನ್ಯಾಯಾಧೀಶರು ತಮ್ಮ ಕನ್ನಡಕವನ್ನು ತೆಗೆದು ಮೇಜಿನ ಮೇಲೆ ಇಟ್ಟರು. ಅವರ ಮುಖದಲ್ಲಿ ಕೋಪ ಮತ್ತು ಆಶ್ಚರ್ಯ ಎರಡೂ ಒಟ್ಟಿಗೆ ಇದ್ದವು. ನ್ಯಾಯಮೂರ್ತಿಗಳು ಪ್ರಿಯಾಗೆ ನೇರವಾಗಿ ಹೇಳಿದರು, ಶ್ರೀಮತಿ ಪ್ರಿಯಾ, ನೀವು ನಿಮ್ಮ ಪತಿಯೊಂದಿಗೆ ಇರಲು ಬಯಸುವುದಿಲ್ಲ ಮತ್ತು ಅವರಿಗೆ ವಿಚ್ಛೇದನವನ್ನೂ ಕೊಡಲು ಇಚ್ಛಿಸುವುದಿಲ್ಲ. ಇದು ನ್ಯಾಯಾಲಯ, ಇಲ್ಲಿ ಯಾವ ಹಾಸ್ಯವೂ ನಡೆಯುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಿಯಾ ಯಾವುದೇ ಹಿಂಜರಿಕೆಯಿಲ್ಲದೆ ತಕ್ಷಣವೇ ಉತ್ತರಿಸಿದಳು, ನಾನು ಯಾವ ಹಾಸ್ಯವನ್ನೂ ಮಾಡುತ್ತಿಲ್ಲ ನ್ಯಾಯಾಧೀಶರೇ. ಇದು ನನ್ನ ನಿರ್ಧಾರ ಮತ್ತು ಇದು ಸಂಪೂರ್ಣವಾಗಿ ಅಚಲವಾದುದು. ನಾನು ಇದನ್ನು ಬದಲಾಯಿಸುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಅಮಿತ್ ಕಟಕಟಿಯಲ್ಲೇ ಕುಸಿಯುವ ಹಂತಕ್ಕೆ ಬಂದ. ಆತನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿತು. ನ್ಯಾಯಾಧೀಶರಾದ ಆದಿತ್ಯ ಶರ್ಮಾ ಅವರಿಗೆ ಇದು ಸಾಮಾನ್ಯ ಪತಿಪತ್ನಿಯರ ಸಣ್ಣ ಜಗಳವಲ್ಲ ಎಂದು ತಿಳಿದಿತ್ತು. ಇದು ಬಹುಶಃ ಆಳವಾದ ರಹಸ್ಯವನ್ನು ಮರೆಮಾಡಿಕೊಂಡಿರುವ ಒಂದು ಒಗಟಾಗಿದೆ ಎಂದು ಅವರರಿತಿದ್ದರು. ಅವರು ಮೇಜಿನ ಮೇಲೆ ತಮ್ಮ ಸುತ್ತಿಗೆಯನ್ನು ಬಡಿದು ಶಾಂತಿಯನ್ನು ಕಾಪಾಡುವ ಆದೇಶ ನೀಡಿದರು. ತಕ್ಷಣವೇ ನ್ಯಾಯಾಲಯದ ಕೋಣೆ ಸಂಪೂರ್ಣವಾಗಿ ನಿಶ್ಶಬ್ದವಾಯಿತು. ಅಮಿತ್ನ ವಕೀಲರಾದ ವರ್ಮಾಜಿ ಎದ್ದು ನಿಂತು ಹೇಳಿದರು, ಓ ಮೈಲೌಡ್, ಇದು ನನ್ನ ಕಕ್ಷಿಗಾರನ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇದು ಮಾನಸಿಕ ಕ್ರೌರ್ಯದ ಪರಮಾವಧಿಯೆಂದು ನಾವು ವಾದಿಸುತ್ತೇವೆ. ಆದರೆ ಅಲ್ಲಿಯೇ ನಿಂತಿದ್ದ ಪ್ರಿಯಾಳ ವಕೀಲರು ನಗುತ್ತಾ ನ್ಯಾಯಾಧೀಶರಿಗೆ ಹೀಗೆ ಹೇಳಿದರು, ಮೈಲಾರ್ಡ್, ಪತ್ನಿಯು ತನ್ನ ಪತಿಯೊಂದಿಗೆ ಇರಲು ಇಚ್ಛಿಸದಿದ್ದರೆ ಆಕೆಗೆ ವಿಚ್ಛೇದನ ನೀಡಲೇಬೇಕು ಎಂದು ಕಾನೂನಿನಲ್ಲಿ ಎಲ್ಲಿಯೂ ಬರದಿಲ್ಲ. ಇದು ನನ್ನ ಕಕ್ಷಿಗಾರಳ ಹಕ್ಕು ಎಂದು ಸಮರ್ಥಿಸಿಕೊಂಡರು. ಅಮಿತ್ ದೀರ್ಘವಾದ ಉಸಿರನ್ನು ತೆಗೆದುಕೊಂಡ. ಆತನ ಧ್ವನಿಯಲ್ಲಿ ಒಬ್ಬ ಹತಾಶ ಪತಿಯ ನೋವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಓ ನ್ಯಾಯಮೂರ್ತಿಗಳೇ, ನಾನು ಇಂದಿಗೂ ಇವರೊಂದಿಗೆ ಮನೆ ಕಟ್ಟಲು ಬಯಸುತ್ತೇನೆ. ನಾನು ಇವರನ್ನು ಒಪ್ಪಿಸಲು ಬಹಳ ಪ್ರಯತ್ನಿಸಿದೆ. ನಾನು ಇವರ ತಾಯಿಯೊಂದಿಗೆ ಮಾತನಾಡಿದೆ. ಅಷ್ಟೇ ಅಲ್ಲ, ಅನೇಕ ಸಂಬಂಧಿಕರು ಮತ್ತು ಸ್ನೇಹಿತರ ಮೂಲಕವೂ ಇವರಿಗೆ ಮನವಿ ಮಾಡಿಸಿದೆ. ನಾನು ರಾಜಿ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಆದರೆ ಇವರು ಕೇಳಲು ಸಿದ್ಧರಿಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ. ನ್ಯಾಯಾಧೀಶರಿಗೆ ಆಶ್ಚರ್ಯವಾಯಿತು. ಒಂದು ಕಡೆ ಸ್ವಾತಂತ್ರ್ಯಕ್ಕಾಗಿ ಬೇಡುತ್ತಿರುವ ಅಸಹಾಯಕ ಪತಿಯಿದ್ದ. ಇನ್ನೊಂದು ಕಡೆ ಆತನನ್ನು ಒಂದು ಅದೃಶ್ಯ ಸರಪಳಿಯಲ್ಲಿ ಕಟ್ಟಿಹಾಕಲು ಬಯಸುವ ರಹಸ್ಯಮಯ ಪತ್ನಿ ನಿಂತಿದ್ದಳು. ನ್ಯಾಯಮೂರ್ತಿಗಳು ಪ್ರಿಯಾಳತ್ತ ನೋಡಿದರು. ಶ್ರೀಮತಿ ಪ್ರಿಯಾ ಶರ್ಮಾ, ನಿಮ್ಮ ಪತಿಯು ನಿಮ್ಮೊಂದಿಗೆ ಇರಲು ಬಯಸುತ್ತಿದ್ದಾರೆ. ಹಾಗಾದರೆ ನಿಮಗೆ ಇರುವ ಸಮಸ್ಯೆಯೇನು ಎಂದು ಕೇಳಿದರು. ಪ್ರಿಯಾ ಒಂದು ಕ್ಷಣ ಅಮಿತ್ನತ್ತ ನೋಡಿದಳು. ಆಕೆಯ ನೋಟದಲ್ಲಿ ಅಮಿತ್ ಯಾವುದೋ ಒಂದು ಕೀಟ ಅಥವಾ ಹುಳುವಿನಂತೆ ಕಂಡನು.
ನಂತರ ಆಕೆ ನ್ಯಾಯಾಧೀಶರ ಕಡೆಗೆ ನೋಡಿದಳು ಮತ್ತು ನಿರ್ಭಾವದ ಧ್ವನಿಯಲ್ಲಿ ಹೇಳಿದಳು, ಓ ನ್ಯಾಯಾಧೀಶರೇ, ಎಲ್ಲಿ ಗೌರವವೇ ಇಲ್ಲವೋ ಅಲ್ಲಿ ಇದ್ದು ಏನು ಮಾಡುವುದು? ಪ್ರಿಯಾ ಗೌರವದ ಬಗ್ಗೆ ಮಾತನಾಡುತ್ತಿದ್ದಂತೆಯೇ ಅಮಿತ್ ಬಹುತೇಕ ಕೂಗಿದ, ಗೌರವವೇ? ನಾನು ನಿನಗೆ ಯಾವ ಅಗೌರವವನ್ನು ತೋರಿಸಿದ್ದೇನೆ? ನೀನು ಹೇಳು. ಪ್ರಿಯಾ ವಿಡಂಬನಾತ್ಮಕ ನಗುವಿನೊಂದಿಗೆ ಉತ್ತರಿಸಿದಳು, ಅದನ್ನು ನಾವು ನಿಮಗೆ ಹೇಳುವುದಿಲ್ಲ, ನ್ಯಾಯಾಧೀಶರಿಗೆ ಹೇಳುತ್ತೇವೆ. ಅಮಿತ್ನ ವಕೀಲರಾದ ವರ್ಮಾಜಿ ಎದ್ದು ನಿಂಪುರ್ ಹೇಳಿದರು, ಮೈ ಲಾರ್ಡ್, ನನ್ನ ಕಕ್ಷಿಗಾರನ ಮೇಲೆ ಮಾಡಲಾಗಿರುವ ಆರೋಪಗಳು ಸಂಪೂರ್ಣ ಆಧಾರರಹಿತವಾಗಿವೆ. ಇದು ಕೇವಲ ನನ್ನ ಕಕ್ಷಿಗಾರನಿಗೆ ಮಾನಸಿಕವಾಗಿ ಹಿಂಸೆ ನೀಡುವ ಒಂದು ಕುತಂತ್ರವಾಗಿದೆ. ತಕ್ಷಣವೇ ಪ್ರಿಯಾಳ ವಕೀಲರು ಎದ್ದು ಆಕ್ಷೇಪಣೆ ಸಲ್ಲಿಸಿದರು, ಮೈ ಲಾರ್ಡ್, ನಮ್ಮ ಕಕ್ಷಿಗಾರರ ಪ್ರತಿಯೊಂದು ಮಾತಿಗೆ ಸೂಕ್ತವಾದ ಕಾರಣವಿದೆ. ನ್ಯಾಯಾಧೀಶರು ಇಬ್ಬರು ವಕೀಲರನ್ನು ಸಮಾಧಾನಗೊಳಿಸಿದರು. ಅವರು ಪ್ರಿಯಾಳನ್ನು ನೇರವಾಗಿ ಕೇಳಿದರು, ಸರಿ ಪ್ರಿಯಾಜಿ, ಹೇಳಿ, ನಿಮ್ಮ ಪತಿಯ ಬಗ್ಗೆ ನಿಮ್ಮ ದೂರು ಏನು? ಅವರು ನಿಮಗೆ ಹೊಡೆದಿದ್ದಾರೆಯೇ? ಯಾವುದೇ ಕೌಟುಂಬಿಕ ಹಿಂಸೆ ನೀಡಿದ್ದಾರೆಯೇ? ಪ್ರಿಯಾ ಒಂದು ಕ್ಷಣ ಯೋಚಿಸಿದಳು. ನಂತರ, ಇಲ್ಲ ನ್ಯಾಯಾಧೀಶರೇ, ಇವರು ಎಂದಿಗೂ ನನ್ನ ಮೇಲೆ ಕೈಯೆತ್ತಿಲ್ಲ ಎಂದು ಹೇಳಿದಳು. ನ್ಯಾಯಾಧೀಶರು, ಹಾಗಾದ್ರೆ ವರದಕ್ಷಿಣೆ ಕೇಳಿದ್ದಾರೆಯೇ ಎಂದು ಪ್ರಶ್ನಿಸಿದಳು. ಆದರೆ ಪ್ರಿಯಾ ಅದನ್ನು ಸಹ ನಿರಾಕರಿಸಿದಳು. ಅಮಿತ್ನ ಮುಖದಲ್ಲಿ ಒಂದು ಕ್ಷಣ ನಿರಾಳತೆಯ ಭಾವ ಮೂಡಿತು. ಆದರೆ ಪ್ರಿಯಾಳ ಮುಂದಿನ ಮಾತುಗಳು ಆ ನಿರಾಳತೆಯನ್ನು ಗಾಳಿಯಲ್ಲಿ ತೇಲಿಬಿಟ್ಟವು. ಪ್ರಿಯಾ ಹೇಳಿದಳು, ಆದರೆ ನ್ಯಾಯಾಧೀಶರೇ, ಗಾಯಗಳು ಕೇವಲ ದೇಹದ ಮೇಲೆ ಮಾತ್ರ ಆಗುವುದಿಲ್ಲ, ಅವು ಹೃದಯದ ಮೇಲೂ ಆಗುತ್ತವೆ, ಮತ್ತು ಹೃದಯದ ಮೇಲೆ ಆದ ಗಾಯಗಳು ಹೆಚ್ಚು ಆಳವಾಗಿರುತ್ತವೆ, ಹೆಚ್ಚು ದಿನ ಉಳಿಯುತ್ತವೆ. ಕೋರ್ಟ್ರೂಮ್ನಲ್ಲಿ ನ್ಯಾಯಾಧೀಶರು ಕೇಳಿದ ಒಂದು ಪ್ರಶ್ನೆಯು ಪ್ರಿಯಾಳೊಳಗಿನ ದಮನಿತ ಗಾಯಗಳನ್ನು ಮತ್ತೆ ಹಸಿರು ಮಾಡಿದಂತೆ ಭಾಸವಾಯಿತು. ಅವರು ಹೇಳಿದರು, ಮೊದಲು ನೀವು ನನಗೆ ಸಂಪೂರ್ಣ ಕಥೆಯನ್ನು ಹೇಳಿ. ನಿಮ್ಮಿಬ್ಬರ ಭೇಟಿ ಹೇಗೆ ಆಯಿತು? ಒಂದು ಕ್ಷಣ ಪ್ರಿಯಾಳ ಕಣ್ಣುಗಳು ಅಮಿತ್ನ ಕಣ್ಣುಗಳನ್ನು ಸಂಧಿಸಿದವು. ಅಲ್ಲಿ ದ್ವೇಷದ ಬದಲಿಗೆ ಒಂದು ಮರೆತು ಹೋದ ನೆನಪಿನ ಮಿಂಚು ಕಾಣಿಸಿತು. ಪ್ರಿಯಾ ಹೇಳಲು ಶುರು ಮಾಡಿದಳು, ನ್ಯಾಯಾಧೀಶರೇ, ನಮ್ಮ ಕಥೆಯು ಒಂದು ದೇವತಾ ಕಥೆಯಂತೆ ಪ್ರಾರಂಭವಾಯಿತು. ನಾವು ಒಬ್ಬ ಸ್ನೇಹಿತನ ಮದುವೆಯಲ್ಲಿ ಭೇಟಿಯಾದೆವು. ಅವರ ಕಣ್ಣುಗಳಲ್ಲಿ ನನಗೆ ಒಂದು ವಿಚಿತ್ರವಾದ ಪ್ರಾಮಾಣಿಕತೆ ಮತ್ತು ಸ್ಥಿರತೆ ಗೋಚರಿಸಿತು. ಅವರು ಸಣ್ಣ ಪಟ್ಟಣದಿಂದ ಬಂದ ಸರಳ ವ್ಯಕ್ತಿಯಾಗಿದ್ದರು. ಅವರ ಇಡೀ ಲೋಕವು ಭವಿಷ್ಯದ ಯೋಜನೆಗಳ ಸುತ್ತ ಗಿರ್ಕಿ ಹೊಡೆಯುತ್ತಿತ್ತು, ಮತ್ತು ನಮ್ಮ ಲೋಕವು ದೊಡ್ಡ ಕನಸುಗಳಿಂದ ತುಂಬಿತ್ತು. ಆಕೆಯು ಮುಂದುವರಿಸಿದಳು, ಅವರ ಕಣ್ಣುಗಳಲ್ಲಿ ನನಗಾಗಿ ಇದ್ದ ಗೌರವ ಮೊದಲ ಭೇಟಿಯಲ್ಲೇ ನನ್ನನ್ನು ಅವರತ್ತ ಸೆಳೆಯಿತು. ಆ ಭೇಟಿಯ ನಂತರ ಮಾತುಗಳ ಸರಣಿ ಶುರುವಾಯಿತು. ಅದು ಗಂಟೆಗಟ್ಟಲೆ ಫೋನ್ನಲ್ಲಿ ಮುಂದುವರಿಯುತ್ತಿತ್ತು. ಅವರಿಗೆ ನಮ್ಮ ಚುರುಕುತನ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಬದುಕುವ ಶೈಲಿ ಇಷ್ಟವಾಯಿತು, ಮತ್ತು ನಮಗೆ ಅವರ ಮಾತುಗಳಲ್ಲಿ ಅಡಗಿದ್ದ ಸತ್ಯ ಇಷ್ಟವಾಯಿತು. ಆ ಎಲ್ಲ ವಿಷಯಗಳು ನನ್ನನ್ನು ಅವರ ಕಡೆಗೆ ಸೆಳೆಯುತ್ತಿದ್ದವು. ಅಮಿತ್ ಹೀಗೆ ಹೇಳಿದ್ದ, ಪ್ರಿಯಾ, ನಾನು ಯಾವ ರಾಜಕುಮಾರನೂ ಅಲ್ಲ, ಆದರೆ ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಿಮ್ಮನ್ನು ನನ್ನ ರಾಣಿಯಾಗಿ ಇಟ್ಟುಕೊಳ್ಳುತ್ತೇನೆ. ನಿಮ್ಮ ಪ್ರತಿಯೊಂದು ಸಣ್ಣ ದೊಡ್ಡ ಆಸೆಯನ್ನು ಪೂರೈಸುವುದು ನನ್ನ ಜೀವನದ ಉದ್ದೇಶವಾಗಿರುತ್ತದೆ ಎಂದು ಹೇಳಿದ್ದರು. ನಾವು ಸಹ ಹಾಸ್ಯದಿಂದ ಕೇಳಿದ್ದೆವು, ಮತ್ತು ನೀವು ಪೂರೈಸಲು ಸಾಧ್ಯವಾಗದಂತಹ ಯಾವುದಾದರ ವಸ್ತುವನ್ನು ನಾವು ಕೇಳಿದರೆ ಎಂದು. ಅಮಿತ್ ಉತ್ತರಿಸಿದ್ದ, ನಾನು ನಿಮಗಾಗಿ ಆಕಾಶದಿಂದ ತಾರೆಗಳನ್ನು ಸಹ ಕಿತ್ತು ತರಬಲ್ಲೆ ಎಂದು. ಆ ಮಾತನ್ನು ಹೇಳುತ್ತಾ ಪ್ರಿಯಾಳ ಕಣ್ಣಿನಲ್ಲಿ ಒಂದು ಹನಿ ನೀರು ಕೆಳಗೆ ಬಿತ್ತು. ನಾವು ಆ ಒಂದು ಭರವಸೆಯ ಮೇಲೆ ನಮ್ಮ ಇಡೀ ಪ್ರಪಂಚವನ್ನೇ ಇವರ ಹೆಸರಿಗೆ ಮಾಡಿದ್ದೆವು ನ್ಯಾಯಾಧೀಶರೇ, ಮತ್ತು ಯಾವ ಹುಡುಗಿ ತಾನೇ ಇಂತಹ ಭರವಸೆಗಳನ್ನು ನಂಬುವುದಿಲ್ಲ? ನಮಗೆ ಅನಿಸಿತು, ನಮ್ಮ ಪ್ರಪಂಚದ ಅತ್ಯಂತ ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ದಾನೆ ಎಂದು. ಮದುವೆಯ ದಿನ ಅವರು ನಮ್ಮೊಂದಿಗೆ ಹೇಳಿದರು, ಪ್ರಿಯಾ, ಇಂದಿನಿಂದ ನಿಮ್ಮ ಪ್ರತಿಯೊಂದು ಸಂತೋಷವೂ ನನ್ನದು, ಮತ್ತು ನಿಮ್ಮ ಪ್ರತಿಯೊಂದು ದುಃಖವೂ ನನ್ನದೇ. ನಾವು ಎಂದಿಗೂ ಬೇರೆಯಾಗುವುದಿಲ್ಲ ಎಂದು ಭರವಸೆ ನೀಡಿದರು. ನಾವು ನಮ್ಮ ತಂದೆ ತಾಯಿ, ನಮ್ಮ ಮನೆ, ನಮ್ಮ ಕನಸುಗಳು ಎಲ್ಲವನ್ನೂ ಹಿಂದಿಟ್ಟು ಇವರೊಂದಿಗೆ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ನಮಗೆನಿಸಿತ್ತು, ಈಗ ನಮ್ಮ ಲೋಕವು ಕೇವಲ ಸಂತೋಷದಿಂದ ತುಂಬಿರುತ್ತದೆ ಎಂದು. ಪ್ರಿಯಾಳ ಧ್ವನಿ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ಆದರೆ ನಾವು ಏನು ತುಳಿದಿದ್ದೆವು? ನಾವು ನಮ್ಮ ಕನಸುಗಳಲ್ಲಿ ಕಟ್ಟುತ್ತಿದ್ದ ಆ ಗಾಜಿನ ಅರಮನೆಯು ಮದುವೆಯ ಕೆಲವು ತಿಂಗಳ ನಂತರವೇ ಒಡೆದು ಚೂರುಚೂರಾಗುತ್ತದೆ ಎಂದು ತಿಳಿದಿರಲಿಲ್ಲ. ಮತ್ತು ಆ ಚೂರುಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಚುಚ್ಚುತ್ತಿವೆ ನ್ಯಾಯಾಧೀಶರೇ. ನ್ಯಾಯಾಧೀಶರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು. ಹಾಗಾದರೆ ಇದೆಲ್ಲವೂ ಹೇಗೆ ಬದಲಾಯಿತು? ಆ ಸುಂದರವಾದ ದೇವತಾ ಕಥೆಯನ್ನು ಒಂದು ಭಯಾನಕ ಕನಸಂಗಾಗಿ ಬದಲಿಸಿದ ಬಿರುಗಾಳಿ ಯಾವುದು ಎಂದು ಕೇಳಿದರು. ಪ್ರಿಯಾ ತನ್ನ ಒದ್ದೆಯಾದ ಕಣ್ಣುಗಳನ್ನು ಎತ್ತಿದಳು. ಆ ಕಣ್ಣುಗಳಲ್ಲಿ ದೂರುಗಳ ಉರಿಯುವ ಕೆಂಡವಿತ್ತು. ಆಕೆಯ ಧ್ವನಿ ಕೆಲವು ಕ್ಷಣಗಳ ಹಿಂದೆ ನಡುಗುತ್ತಿತ್ತು, ಈಗ ಒಡೆದ ಗಾಜಿನಂತೆ ತೀಕ್ಷ್ಣ ಮತ್ತು ಚೂಪಾಗಿತ್ತು. ಅವರು ಹೇಳಿದರು, ಬಿರುಗಾಳಿಯು, ನ್ಯಾಯಾಧೀಶರೇ, ಬಿರುಗಾಳಿಯು ಒಂದು ಬಾರಿ ಬಂದು ಎಲ್ಲವನ್ನೂ ನಾಶ ಮಾಡಿ ಹೋಗುತ್ತದೆ. ಆದರೆ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಒಂದು ಹೊಸ ಸುಂಟರಗಾಳಿಯೂ ಏಳುತ್ತಿತ್ತು. ಅದು ನಿಧಾನವಾಗಿ ನಮ್ಮ ಪ್ರತಿಯೊಂದು ಸಂತೋಷವನ್ನು ನುಂಗಿಬಿಟ್ಟಿತು. ಪ್ರಿಯಾ ಒಂದು ಹೆಜ್ಜೆ ಮುಂದೆ ಬಂದಳು ಮತ್ತು ಅಮಿತ್ನತ್ತ ಬೆರಳು ತೋರಿಸಿದಳು. ಈ ಆರೋಪದಿಂದ ಆತನು ತಬ್ಬಿಬ್ಬುಗೊಂಡನು. ಪ್ರಿಯಾ ಮುಂದುವರಿಸಿದಳು, ನ್ಯಾಯಾಧೀಶರೇ,
ಮದುವೆಯಾಗಿ 3 ವರ್ಷಗಳಾದವು. ಈ 3 ವರ್ಷಗಳಲ್ಲಿ ಇವರು ನಮ್ಮನ್ನು ಒಮ್ಮೆಯೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಿಲ್ಲ ಎಂಬುದನ್ನು ನೀವು ನಂಬುತ್ತೀರಾ? ಆಕಾಶದಿಂದ ತಾರೆಗಳನ್ನು ಕಿತ್ತು ತರುವ ಪ್ರಮಾಣ ಮಾಡಿದ್ದ ಮನುಷ್ಯ ನಮ್ಮನ್ನು ಮನೆಯ 4 ಗೋಡೆಗಳಲ್ಲಿ ಬಂಧಿಸಿ ಇಟ್ಟರು. ನಮಗಾಗಿ ದೆಹಲಿ ಎಂದರೆ ಕೇವಲ ಆ 2 ಕೋಣೆಗಳ ಫ್ಲಾಟ್ ಆಗಿತ್ತು. ಇವರು ನಮ್ಮನ್ನು ರಾಣಿ ಮಾಡಲು ಹೊರತಿದ್ದರು, ಆದರೆ ನಮ್ಮನ್ನು ಒಂದು ಕೈದಿಯನ್ನಾಗಿ ಮಾಡಿದರು. ಇವರ ಲೋಕವು ಬೆಳಗ್ಗೆ ಅಡುಗೆ ಮನೆಯಿಂದ ಶುರುವಾಗಿ ರಾತ್ರಿ ಇವರ ನಿರೀಕ್ಷೆಯಲ್ಲಿ ಕೊನೆಯಾಗುತ್ತಿತ್ತು. ನ್ಯಾಯಾಲಯದಲ್ಲಿ ಕುಳಿತಿದ್ದ ಕೆಲವು ಮಹಿಳೆಯರು ಪರಸ್ಪರ ನೋಡಿಕೊಂಡರು. ಇದು ಅನೇಕ ಹೃದಯಗಳು ಅನುಭವಿಸಬಲ್ಲ ದೂರವಾಗಿತ್ತು. ಪ್ರಿಯಾಳ ಧ್ವನಿ ಇನ್ನಷ್ಟು ಎತ್ತರವಾಯಿತು. ಈ ವ್ಯಕ್ತಿ, ನ್ಯಾಯಾಧೀಶರೇ, ಈ ವ್ಯಕ್ತಿ ನಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಲು ಸಹ ಅವಕಾಶ ನೀಡಲಿಲ್ಲ. ಒಂದಲ್ಲ ಒಂದು ಕಾರಣ ಹೇಳಿ ನಮ್ಮನ್ನು ಯಾವಾಗಲೂ ತಡೆದರು. ಅಷ್ಟೇ ಅಲ್ಲ, ನಮ್ಮ ಜನ್ಮದಿನ, ಅದು ನಮಗೆ ಅತ್ಯಂತ ವಿಶೇಷ ದಿನವಾಗಿತ್ತು. ಮೊದಲ ವರ್ಷ ಈ ಬಾರಿ ಸ್ವಲ್ಪ ಮುಖ್ಯವಾದ ಕೆಲಸ ಬಂದಿದೆ, ಮುಂದಿನ ಬಾರಿ ದೊಡ್ಡ ಪಾರ್ಟಿ ಮಾಡೋಣ ಎಂದು ಮುಂದೂಡಿದರು. 2ನೇ ವರ್ಷ ಇವರು ಸಂಪೂರ್ಣವಾಗಿ ಮರೆತೇ ಬಿಟ್ಟರು. ನ್ಯಾಯಾಧೀಶರೇ, ಆ ದಿನ ನಾವು ಅಳುತ್ತಲೇ ಕಳೆದಿದ್ದೆವು. ಇವರಿಗೆ ನಮ್ಮ ಪ್ರೀತಿ, ನಮ್ಮ ಸಂತೋಷಗಳು ಬೇಕಾಗಿರಲಿಲ್ಲ. ಕೇವಲ ಇವರ ಕೆಲಸ ಮತ್ತು ಇವರ ಆರಾಮ ಮಾತ್ರ ನೆನಪಿನಲ್ಲಿರುತ್ತಿತ್ತು. ಅಮಿತ್ ಏನನ್ನಾದರೂ ಹೇಳಲು ಮುಂದೆ ಬಂದನು. ಪ್ರಿಯ, ಇದು ಸತ್ಯವಲ್ಲ. ಪ್ರಿಯ ಬಹುತೇಕ ಕೂಗಿದಳು. ಸುಮ್ಮನಿರಿ ನೀವು, ಇಂದು ನಮಗೆ ಮಾತನಾಡಲು ಬಿಡಿ. ಈ ಮನೆಯಲ್ಲಿ ನಮಗೆ ಯಾವುದೇ ಗುರುತೇ ಇರಲಿಲ್ಲ. ನಾವು ಇವರ ಪತ್ನಿಯಾಗಿದ್ದೆವು, ಆದರೆ ಮನೆಯ ಪ್ರತಿಯೊಂದು ನಿರ್ಧಾರವನ್ನೂ ಇವರ ತಾಯಿಯೇ ತೆಗೆದುಕೊಳ್ಳುತ್ತಿದ್ದರು. ಆ ಮನೆಯಲ್ಲಿ ನಮ್ಮ ಅಭಿಪ್ರಾಯದ ಬೆಲೆ ಒಂದು ರದ್ದಿ ಕಾಗದಕ್ಕಿಂತಲೂ ಕಡಿಮೆಯಾಗಿತ್ತು. ಆಕೆಯ ಧ್ವನಿಯಲ್ಲಿ ಈಗ ನೋವು ಮತ್ತು ಕೋಪ 2 ಮಿಶ್ರಣವಾಗಿದ್ದವು. ಮತ್ತು ನ್ಯಾಯಾಧೀಶರೇ, ಪರಮಾವಧಿಯಾದ ವಿಷಯವೆಂದರೆ, ನಾವು ತೀವ್ರ ಜ್ವರದಿಂದ ಬಳಲುತ್ತಿದ್ದಾಗ ನಮ್ಮ ದೇಹವೆಲ್ಲಾ ನೋಯುತ್ತಿತ್ತು. ನಾವು ಇವರಿಗೆ ಕೇವಲ ಇಷ್ಟು ಮಾತ್ರ ಹೇಳಿದೆವು: ಕಚೇರಿಯಿಂದ ಬೇಗ ಬನ್ನಿ ಮತ್ತು ನಮ್ಮನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಎಂದು. ಮತ್ತು ಇವರು ಏನು ಮಾಡಿದರು ಗೊತ್ತೇ? ಇವರು ತಮ್ಮ ತಾಯಿಗೆ ಫೋನ್ ಮಾಡಿ ಹೇಳಿದರು, ಅಮ್ಮ, ಪ್ರಿಯಾಳ ಆರೋಗ್ಯ ಸರಿಯಿಲ್ಲ, ನೀವು ಅವಳನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಔಷಧ ಕೊಡಿಸಿ ಎಂದು. ನ್ಯಾಯಾಧೀಶರೇ, ನಾವು ಜ್ವರದಿಂದ ಕುದಿಯುತ್ತಿದ್ದೆವು. ಮತ್ತು ಕೇಳಿ, ಇವರ ತಾಯಿ ಏನು ಮಾಡಿದರು? ಅವರು ತಮ್ಮದೇ ಆದ ದೇಸಿ ಔಷಧಿ ಕಷಾಯವನ್ನು ಮಾಡಿ ನಮಗೆ ಕುಡಿಸಿದರು. ಮತ್ತು ನಮ್ಮ ಮಹಾನ್ ಪತಿಯು ಮತ್ತೆ ಫೋನ್ ಮಾಡಿ ನಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳುವ ಕಷ್ಟವನ್ನೂ ತೆಗೆದುಕೊಳ್ಳಲಿಲ್ಲ. ನಮಗೆ ಅತಿ ಹೆಚ್ಚು ಆಧಾರದ ಅವಶ್ಯಕತೆ ಇದ್ದಾಗ ಆ ಆಧಾರ ಅಲ್ಲಿ ಇರಲಿಲ್ಲ. ಕೊನೆಗೆ ನಮ್ಮ ತಾಯಿಯ ಫೋನ್ ಬಂತು. ನಾವು ಅವರಿಗೆ ನಮ್ಮ ಆರೋಗ್ಯದ ಬಗ್ಗೆ ಹೇಳಿದಾಗ ಅವರು ನಮ್ಮನ್ನು ವೈದ್ಯರ ಬಳಿ ಕರೆದುಕೊಂಡು ಹೋದರು. ಆಗ ಮಾತ್ರ ನಮಗೆ ಸ್ವಲ್ಪ ಸಮಾಧಾನ ಸಿಕ್ಕಿತ್ತು. ಅದರ ನಂತರವೂ ನಮ್ಮ ತಾಯಿ ಎಷ್ಟು ಬಾರಿ ಫೋನ್ ಮಾಡಿ ನಮ್ಮ ಆರೋಗ್ಯ ವಿಚಾರಿಸಿದರು, ಆದರೆ ನಮ್ಮ ಪತಿ ಒಮ್ಮೆಯೂ ಕೇಳಲಿಲ್ಲ. ನೀವೇ ಅವರನ್ನು ಕೇಳಿ, ಇವರಿಗೆ ಪತ್ನಿ ಬೇಕಿತ್ತೋ ಅಥವಾ ನೌಕರಳು ಬೇಕಿತ್ತೋ? ಇವರು ನಮಗೆ ಪತ್ನಿಯ ಹಕ್ಕನ್ನೇ ನೀಡಲು ಬಯಸದಿದ್ದರೆ ನಮ್ಮನ್ನು ಮದುವೆಯಾಗಿ ನಮ್ಮ ಜೀವನವನ್ನು ಹಾಳು ಮಾಡುವ ಅವಶ್ಯಕತೆ ಏನಿತ್ತು? ಪ್ರಿಯಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ನ್ಯಾಯಾಲಯದಲ್ಲಿ ಒಂದು ಭಾರೀ ಮೌನ ಆವರಿಸಿತ್ತು. ಅದನ್ನು ಪ್ರಿಯಾಳ ಬಿಕ್ಕಳಿಕೆಗಳು ಮಾತ್ರ ಮುರಿಯುತ್ತಿದ್ದವು. ಅಮಿತ್ನ ಮುಖದ ಬಣ್ಣ ಹಾರಿ ಹೋಗಿತ್ತು. ಯಾರೋ ಆತನ ದೇಹದಿಂದ ರಕ್ತವನ್ನೇ ಹೀರಿಕೊಂಡಂತೆ ಕಂಡನು. ನಡುಗುವ ತುಟಿಗಳಿಂದ ಆತನು ನ್ಯಾಯಾಧೀಶರಲ್ಲಿ ಏನಾದರೂ ಹೇಳಲು ಅನುಮತಿ ಕೇಳಿದನು. ನ್ಯಾಯಾಧೀಶರು ತಲೆಯಾಡಿಸಿ ಅನುಮತಿ ನೀಡಿದರು. ಅಮಿತ್ ತನ್ನೆಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ಮಾತನಾಡಲು ಪ್ರಾರಂಭಿಸಿದನು. ನ್ಯಾಯಾಧೀಶರೇ, ಹೌದು, ನಾನು ಪ್ರಿಯಾಳನ್ನು ಎಲ್ಲೂ ಸುತ್ತಾಡಲು ಕರೆದುಕೊಂಡು ಹೋಗಿಲ್ಲ ಎಂಬುದು ಸತ್ಯ. ಆದರೆ ನನಗೂ ಅನಿವಾರ್ಯತೆ ಇತ್ತು. ಇಲ್ಲದಿದ್ದರೆ ಯಾವ ಪತಿ ತಾನೇ ತನ್ನ ಪತ್ನಿಗೆ ಪ್ರಪಂಚದ ಎಲ್ಲಾ ಸಂತೋಷವನ್ನು ನೀಡಲು ಬಯಸುವುದಿಲ್ಲ? ಆದರೆ ದೆಹಲಿಯಂತಹ ನಗರದಲ್ಲಿ ವಾಸಿಸುತ್ತಾ ಒಂದು ಸಂಬಳದಲ್ಲಿ ಮನೆಯ ಮಾಸಿಕ ಕಂತು, ತಾಯಿಯ ಔಷಧಿಯ ಖರ್ಚು, ತಿಂಗಳ ವೆಚ್ಚ ಮತ್ತು ಅದರ ಮೇಲೆ ಕಚೇರಿಯ ಜವಾಬ್ದಾರಿಗಳು, ಇವೆಲ್ಲದರ ನಡುವೆ ನಾನು ನನ್ನ ಆಸೆಗಳನ್ನು ಪೂರೈಸಿಕೊಳ್ಳಬೇಕೇ ಅಥವಾ ಮನೆಯನ್ನು ನಡೆಸಬೇಕೇ? ಆತನು ನೋವಿನಿಂದ ಹೇಳಿದನು. ಆದರೂ ನಾನು ಆಕೆಗೆ ಒಂದು ಭರವಸೆ ನೀಡಿದ್ದೆ. ನನ್ನ ಪದೋನ್ನತಿಯಾದ ತಕ್ಷಣ ನಾನು ಮೊದಲು ಆಕೆಯ ಈ ಆಸೆಯನ್ನು ಪೂರೈಸುತ್ತೇನೆ ಎಂದು ಹೇಳಿದ್ದೆ. ಆತನ ಧ್ವನಿಯಲ್ಲಿ ಒಂದು ಮಧ್ಯಮ ವರ್ಗದ ವ್ಯಕ್ತಿಯ ಅಸಹಾಯಕತೆಯು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅಮಿತ್ ಮುಂದುವರೆದನು. ಪ್ರಿಯಾ, ನಿಮ್ಮ ಮೊದಲ ಜನ್ಮದಿನದ ವಿಷಯದಲ್ಲಿ ನಾನು ಮನೆಗೆ ತಡವಾಗಿ ಬಂದಿದ್ದು ನಿಜ. ಆದರೆ ಆ ದಿನ ಕಚೇರಿಯಿಂದ ಹಿಂತಿರುಗುವಾಗ ನಾನು ನಿಮಗಾಗಿ ಹೂವಿನ ಗುಚ್ಛ ಮತ್ತು ನಿಮ್ಮ ನೆಚ್ಚಿನ ಸಿಹಿ ತಂದಿದ್ದೆ. ಹೌದು, ಅದು ದುಬಾರಿ ಉಡುಗೊರೆ ಆಡಿರಲಿಲ್ಲ, ಆದರೆ ಅದರಲ್ಲಿ ನನ್ನ ಪ್ರೀತಿ ಇತ್ತು. ಆದರೆ ನಿಮಗೆ ಆ ಸಿಹಿ ಬೇಕಾಗಿರಲಿಲ್ಲ. ಆ ತಿಂಗಳ ಬಜೆಟ್ನ ಹೊರಗಿದ್ದ ಪಂಚತಾರ ಹೋಟೆಲ್ನಲ್ಲಿ ಭೋಜನ ಬೇಕಾಗಿತ್ತು. ನ್ಯಾಯಾಧೀಶರೇ, ಪ್ರೀತಿಯ ಬೆಲೆಯನ್ನು ಉಡುಗೊರೆಯ ಗಾತ್ರದಿಂದ ನಿರ್ಧರಿಸಬೇಕೇ ಎಂದು ಕೇಳಿದಾಗ ಅಮಿತ್ನ ಧ್ವನಿ ಕಟ್ಟುಕೊಂಡಿತು. ಮತ್ತು ನಿಮ್ಮ ಆರೋಗ್ಯ ಕೆಟ್ಟಿದ್ದ ದಿನದ ಬಗ್ಗೆ? ಹೌದು, ನಾನು ಬರಲು ಸಾಧ್ಯವಾಗಲಿಲ್ಲ. ನನ್ನ ಕಚೇರಿಯಲ್ಲಿ ಅತಿ ಮುಖ್ಯವಾದ ತಪಾಸಣೆ ಇತ್ತು. ಒಂದು ವೇಳೆ ನಾನು ಆ ದಿನ ರಜೆ ತೆಗೆದುಕೊಂಡಿದ್ದರೆ ಬಹುಶಃ ನನ್ನ ಕೆಲಸ ಹೋಗಬಹುದಿತ್ತು. ಮತ್ತು ಈ ಕೆಲಸ, ಇದನ್ನು ನಾನು ನಮ್ಮ ಮನೆಯನ್ನು ನಡೆಸಲು ಮಾಡುತ್ತೇನೆ. ಪ್ರಿಯಾ, ನಿಮ್ಮ ಕನಸುಗಳನ್ನು ಪೂರೈಸಲು ತಾನೇ ನಾನು ಹಗಲು ರಾತ್ರಿ ದುಡಿಯುವುದು. ನಾನು ಅಮ್ಮನಿಗೆ ಫೋನ್ ಮಾಡಿದೆ. ಅವಳನ್ನು ಡಾಕ್ಟರ ಬಳಿ ಕರೆದುಕೊಂಡು ಹೋಗಲು ಹೇಳಿದೆ.
ಅಮ್ಮ ನಿಮಗೆ ಮನೆಮದ್ದು ಕೊಟ್ಟರು, ನಿಮ್ಮ ಕಾಳಜಿ ವಹಿಸಿದರು. ಹೌದು, ಅವರು ನಿಮ್ಮನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ಅವರಿಗೆ ಆ ಔಷಧಿಯಿಂದ ನಿಮ್ಮ ಆರೋಗ್ಯ ಸರಿಹೋಗುತ್ತದೆ ಎಂಬ ನಂಬಿಕೆ ಇತ್ತು. ಅವರು ಇಂದಿಗೂ ನನಗೂ ಅದೇ ಕಷಾಯವನ್ನು ಕುಡಿಸುತ್ತಾ ಬಂದಿದ್ದಾರೆ. ನನ್ನ ತಾಯಿಯ ಸಹಾಯ ಕೇಳಿದ್ದು ನನ್ನ ತಪ್ಪಾಗಿತ್ತೇ ಎಂದು ಅಮಿತ್ ನ್ಯಾಯಾಧೀಶರ ಕಡೆಗೆ ನೋಡುತ್ತಾ ಕೇಳಿದನು. ನ್ಯಾಯಾಧೀಶರೇ, ನಾನು ಬಹುಶಃ ಇವಳನ್ನು ರಾಣಿ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಆಕಾಶದಿಂದ ತಾರೆಗಳನ್ನು ಕಿತ್ತು ತರಲು ಸಾಧ್ಯವಾಗಲಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಯಾರೂ ತನ್ನ ಕುಟುಂಬಕ್ಕೆ ಒಂದು ಒಳ್ಳೆಯ ಗೌರವಯುತ ಜೀವನ ನೀಡಲು ಪ್ರಯತ್ನಿಸುತ್ತಿದ್ದೆ. ಬಹುಶಃ ನನ್ನ ಪ್ರಯತ್ನಗಳು ಇವಳ ನಿರೀಕ್ಷೆಗಳ ಮುಂದೆ ಸಣ್ಣದಾಗಿ ಕಂಡಿರಬಹುದು. ಅಮಿತ್ನ ಈ ಮಾತುಗಳು ನ್ಯಾಯಾಲಯದ ವಾತಾವರಣವನ್ನೇ ಬದಲಾಯಿಸಿದವು. ಕಥೆಯು ಎಷ್ಟು ಸರಳ ಮತ್ತು ಏಕಮುಖವಾಗಿ ಕಾಣುತ್ತಿತ್ತೋ ಈಗ ಅಷ್ಟೊಂದು ಇರಲಿಲ್ಲ. ಅನುಕಂಪದ ಅಲೆಯು ಈಗ 2 ಭಾಗಗಳಾಗಿ ವಿಭಜನೆಗೊಂಡಿತ್ತು. ನ್ಯಾಯಾಧೀಶರು ಎಲ್ಲಾ ಅಂಶಗಳನ್ನು ಆಲೋಚಿಸಿದರು. ಅವರು ಈಗಲೂ ದೂರುಗಳಿದ್ದ ಪ್ರಿಯಾಳ ಮೇಲೆ ತಮ್ಮ ದೃಷ್ಟಿ ನೆಟ್ಟರು. ನ್ಯಾಯಮೂರ್ತಿಗಳು ಸಂಯಮದಿಂದ ಹೇಳಿದರು, ಶ್ರೀಮತಿ ಪ್ರಿಯಾ, ನಾವು ನಿಮ್ಮ ಮಾತುಗಳನ್ನು ಆಲಿಸಿದೆವು. ಸುತ್ತಾಡಲು ಕರೆದುಕೊಂಡು ಹೋಗದಿರುವುದು, ಜನ್ಮದಿನದಂದು ದುಬಾರಿ ಉಡುಗೊರೆ ನೀಡದಿರುವುದು ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೇಳದಿರುವುದು, ಈ ವಿಷಯಗಳು ಖಂಡಿತವಾಗಿಯೂ ಹೃದಯಕ್ಕೆ ನೋವುಂಟು ಮಾಡುತ್ತವೆ. ಆದರೆ ಈ ಕಾರಣವು ನಿಮ್ಮ ಪತಿಯಿಂದ ದೂರವಾಗಲು ಅಷ್ಟೊಂದು ದೊಡ್ಡದೇ? ಪತಿಪತ್ನಿಯರ ಸಂಬಂಧದಲ್ಲಿ ಈ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಒತ್ತಡ ಉಂಟಾಗುವುದು ಸಹಜ. ಆದರೆ ಈ ಎಲ್ಲಾ ಕಾರಣಗಳಿಗಾಗಿ ಸಂಬಂಧವನ್ನು ಮುರಿಯುವುದು ವಿವೇಕವಲ್ಲ. ಪ್ರಿಯಾ ಏನಾದರೂ ಉತ್ತರ ನೀಡುವ ಮೊದಲೇ ನ್ಯಾಯಾಲಯದ ಕೋಣೆಯ ಹಿಂದಿನಿಂದ ಒಂದು ತೀಕ್ಷ್ಣ ಮತ್ತು ಭಾವನಾತ್ಮಕ ಧ್ವನಿ ಕೇಳಿಸಿತು. ನ್ಯಾಯಾಧೀಶರೇ, ನೀವು ಪ್ರಿಯಾಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಏಕೆಂದರೆ ಆಕೆಗೆ ಆಗುತ್ತಿರುವ ದೌರ್ಜನ್ಯದ ಸಂಪೂರ್ಣ ಕಥೆಯನ್ನು ಆಕೆ ಇನ್ನೂ ನಿಮಗೆ ವಿವರಿಸಿಯೇ ಇಲ್ಲ. ಇವಳು ಇಂತಹ ದೊಡ್ಡ ನಿರ್ಧಾರವನ್ನು ಏಕೆ ತೆಗೆದುಕೊಂಡಳು ಎಂಬುದನ್ನು ನಾನು ಹೇಳುತ್ತೇನೆ. ಎಲ್ಲರ ಕಣ್ಣುಗಳು ಆ ಧ್ವನಿಯ ದಿಕ್ಕಿನಲ್ಲಿ ತಿರುಗಿದವು. ಜನರ ನಡುವೆ ನಿಂತಿದ್ದ 60 ವರ್ಷದ ಮಹಿಳೆ. ಅವರ ಕಣ್ಣುಗಳಲ್ಲಿ ನೀರು ಮತ್ತು ಮುಖದ ಮೇಲೆ ತಮ್ಮ ಮಗಳಿಗಾಗಿ ಹೋರಾಡುವ ಸಂಕಲ್ಪವಿತ್ತು. ಅವರು ಮುಂದೆ ಬರಲು ಪ್ರಯತ್ನಿಸುತ್ತಿದ್ದರು. ಇವರೇ ಪ್ರಿಯಾಳ ತಾಯಿ ಸುಧಾದೇವಿ. ಕೋರ್ಟ್ ಅಧಿಕಾರಿಯೊಬ್ಬರು ಅವರನ್ನು ತಡೆಯಲು ಪ್ರಯತ್ನಿಸಿದರು. ನೀವು ಕುಳಿತುಕೊಳ್ಳಿ, ನಿಮಗೆ ಕರೆದಾಗ ಮಾತ್ರ ನೀವು ಮುಂದೆ ಬರಬಹುದು. ಆದರೆ ಸುಧಾದೇವಿ ನಿಲ್ಲಲಿಲ್ಲ. ಪ್ರಿಯಾ ನನ್ನ ಮಗಳು, ಅವಳಿಗೆ ಜನ್ಮ ಕೊಟ್ಟವರು ನಾವು ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಆಕ್ರೋಶದಿಂದ ನುಡಿದರು. ಅವರ ಧ್ವನಿಯಲ್ಲಿ ಅಷ್ಟೊಂದು ವೇದನೆಯಿತ್ತು. ನ್ಯಾಯಾಧೀಶರು ಕೈ ಸನ್ನೆಯಿಂದ ಅಧಿಕಾರಿಯನ್ನು ತಡೆದರು. ಅವರನ್ನು ಮುಂದೆ ಬರಲು ಬಿಡಿ ಎಂದು ಹೇಳಿದರು. ಸುಧಾದೇವಿ ಕಟಕಿಯ ಬಳಿ ಬಂದು ನಿಂತರು. ಅವರ ಉಸಿರಾಟ ಜೋರಾಗಿತ್ತು. ನ್ಯಾಯಾಧೀಶರೇ, ನಮ್ಮ ಮಗಳು ಈ ಮೋಸಗಾರ ಮನುಷ್ಯನ ಸಂಪೂರ್ಣ ಸತ್ಯವನ್ನು ನಿಮಗೆ ಹೇಳಿಲ್ಲ. ನಿಜವಾದ ಅವಮಾನವನ್ನು ನಮ್ಮ ಮಗಳು ಸಹಿಸಿದ್ದಾಳೆ. ಪ್ರಿಯಾಳ ತವರು ಮನೆಯಲ್ಲಿ, ಅಂದ್ರೆ ನಮ್ಮ ಕುಟುಂಬದಲ್ಲಿ, ಸಂಬಂಧಿಕರಲ್ಲಿ ಯಾವಾಗ ಮದುವೆ ಅಥವಾ ಯಾವುದೇ ಕಾರ್ಯಕ್ರಮ ನಡೆಯುತ್ತಿತ್ತೋ ಆಗ ಈ ಮಹಾಶಯರು ಎಂದಿಗೂ ಆಕೆಯೊಂದಿಗೆ ಹೋಗುವುದಿರಲಿಲ್ಲ. ನಮ್ಮ ಮಗಳು ಬಡಪಾಯಿ ಒಬ್ಬಳೇ ಹೋಗುತ್ತಿದ್ದಳು. ಎಲ್ಲರೂ ಕೇಳುತ್ತಿದ್ದರು, ನಿಮ್ಮ ಪತಿ ಏಕೆ ಬರಲಿಲ್ಲ? ನಮ್ಮ ಮಗಳು ಎಲ್ಲರ ಮುಂದೆ ಏನೂ ಉತ್ತರ ನೀಡುತ್ತಿದ್ದಳು. ಆಕೆಯ ತಲೆ ನಾಚಿಕೆಯಿಂದ ಬಾಗಿ ಹೋಗುತ್ತಿತ್ತು. ಹೇಳಿ, ಇದು ಮಾನಸಿಕ ಹಿಂಸೆ ಅಲ್ಲವೇ? ಅಮಿತ್ ತಕ್ಷಣವೇ ತನ್ನನ್ನು ಸಮರ್ಥಿಸಿಕೊಳ್ಳಲು ಬಯಸಿದನು. ನ್ಯಾಯಾಧೀಶರೇ, ಇದು ಸತ್ಯವಲ್ಲ. ನಾನು ಎಂದಿಗೂ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಎಂದಲ್ಲ. ಹೌದು, ಒಮ್ಮೆ ಪ್ರಿಯಾಳ ಚಿಕ್ಕಪ್ಪನ ಮಗನ ಮದುವೆಗೆ ಹೋಗಲು ಸಾಧ್ಯವಾಗಲಿಲ್ಲ. ನನ್ನ ಕಂಪನಿಯಲ್ಲಿ ಆ ವರ್ಷದ ಅತೀ ದೊಡ್ಡ ಲೆಕ್ಕ ಪರಿಶೋಧನೆ ನಡೆಯುತ್ತಿತ್ತು ಮತ್ತು ನಾನು ಅಲ್ಲಿ ಇರುವುದು ಬಹಳ ಮುಖ್ಯವಾಗಿತ್ತು. ನಾನು ಪ್ರಿಯಾಳ್ಗೂ ಇದನ್ನು ವಿವರಿಸಿದ್ದೆ. ಒಂದು ವೇಳೆ ಕೆಲಸವೇ ಇಲ್ಲದಿದ್ದರೆ ಮನೆಯನ್ನು ಹೇಗೆ ನಡೆಸಲು ಸಾಧ್ಯ ಎಂದು ಕೇಳಿದ್ದ. ಅಮಿತ್ನ ಮಾತು ಕೇಳಿ ಸುಧಾದೇವಿಯವರು ಇನ್ನಷ್ಟು ಕೆರಳಿದರು. ಅವರು ಕೈಜೋಡಿಸಿ ನ್ಯಾಯಾಧೀಶರಿಗೆ ಹೇಳಿದರು, ಅಯ್ಯೋ, ಇದು ಕೇವಲ ಒಂದು ನೆಪ. ಪ್ರತಿ ಬಾರಿಯೂ ಇವರ ಬಳಿ ಒಂದಿಲ್ಲೊಂದು ನೆಪ ಸಿದ್ಧವಾಗಿರುತ್ತದೆ. ಮದುವೆ ಸಮಾರಂಭಗಳನ್ನು ಬಿಡಿ ನ್ಯಾಯಾಧೀಶರೇ. ಪ್ರಿಯಾಳ ತಂದೆ ಮರಣ ಹೊಂದಿದಾಗ ಆ ಸಮಯದಲ್ಲಿ ಸಹ ಈ ಮನುಷ್ಯ ಆಕೆಯೊಂದಿಗೆ ಇರಲಿಲ್ಲ. ನಮ್ಮ ಲೋಕವೇ ಲೂಟಿಯಾಗಿ ಹೋಗಿತ್ತು. ನನ್ನ ಪ್ರಿಯಾಳಿಗೆ ಆಧಾರದ ಅವಶ್ಯಕತೆ ಇತ್ತು. ಆದರೆ ಇವರು ಎಲ್ಲೋ ತಮ್ಮ ಕೆಲಸದಲ್ಲಿ ಸಿಲುಕಿಕೊಂಡಿದ್ದರು. ನಾವು ಫೋನ್ ಮಾಡಿ ಇವರಿಗೆ ಸುದ್ದಿ ನೀಡಿದೆವು. ಆದರೆ ಇವರು ಹಿಂತಿರುಗುವ ವೇಳೆಗೆ ಅಂತಿಮ ಸಂಸ್ಕಾರವೂ ಮುಗಿದಿತ್ತು. ಅಂತಿಮ ಸಂಸ್ಕಾರದ 4 ಗಂಟೆಗಳ ನಂತರ ಇವರು ತಲುಪಿದರು. ಇದೇನೇ ಒಂದು ಪತಿ ಆಧಾರವೇ? ನ್ಯಾಯಾಲಯದಲ್ಲಿ ಮೌನವು ಮತ್ತಷ್ಟು ಗಾಢವಾಯಿತು. ಪ್ರಿಯಾಳ ಕಣ್ಣೀರಿನ ಧಾರೆ ಆಕೆಯ ಮುಖವನ್ನು ಒದ್ದೆ ಮಾಡುತ್ತಿತ್ತು. ಆಕೆ ಉಬ್ಬಸದಿಂದ ಮಾತನಾಡಿದಳು, ಹೌದು ನ್ಯಾಯಾಧೀಶರೇ, ಆ ದಿನ ನಮ್ಮ ಜೀವನದಲ್ಲಿ ನಮಗಾಗಿ ಯಾರೂ ಇಲ್ಲ ಎಂದು ನಾವು ಭಾವಿಸಿದ್ದೆವು. ಪ್ರತಿಯೊಂದು ಸಂತೋಷ ಮತ್ತು ದುಃಖದಲ್ಲಿ ಜೊತೆಗಿರುವ ಭರವಸೆ ನೀಡಿದ್ದ ವ್ಯಕ್ತಿಯು ನಮ್ಮ ಜೀವನದ ಅತಿದೊಡ್ಡ ದುಃಖದಲ್ಲಿ ಜೊತೆಗಿರಲಿಲ್ಲ. ಆ ದಿನ ನಮಗೆ ಯಾವಾಗಲೂ ಎಂದೆಂದಿಗೂ ನೆನಪಿರುತ್ತದೆ. ನ್ಯಾಯಾಧೀಶರು ಗಂಭೀರವಾಗಿ ಅಮಿತ್ನತ್ತ ನೋಡಿದರು. ಮಿಸ್ಟರ್ ಅಮಿತ್, ಈ ವಿಷಯದಲ್ಲಿ ನೀವು ಏನು ಹೇಳಲು ಬಯಸುತ್ತೀರಿ? ಅಮಿತ್ನ ಮುಖ ಕಳೆಗುಂದಿತು. ಆತನು ದೀರ್ಘವಾದ ಉಸಿರು ತೆಗೆದುಕೊಂಡು ನಿಧಾನವಾದ ಧ್ವನಿಯಲ್ಲಿ ಹೇಳಲು ಪ್ರಾರಂಭಿಸಿದನು. ನ್ಯಾಯಾಧೀಶರೇ, ನಾನು ತಪ್ಪಿತಸ್ಥನಲ್ಲ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ತಂದೆಯವರ ಆರೋಗ್ಯ ಕೆಡುತ್ತದೆ ಎಂಬ ಅರಿವು ನಮಗಿರಲೇ ಇಲ್ಲ. ನಾನು ಕೆಲಸದ ನಿಮಿತ್ತ ಪ್ರವಾಸಕ್ಕೆ ಹೋಗಿದ್ದೆ.
ಅವರ ಆರೋಗ್ಯ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು. ಸ್ವಲ್ಪವಾದರೂ ಅನುಮಾನವಿದ್ದರೂ ನಾನು ಹೋಗುತ್ತಲೇ ಇರಲಿಲ್ಲ. ಆತನ ಧ್ವನಿ ನಡುಗಿತು. ಅವರು ಮರಣ ಹೊಂದಿರುವ ಸುದ್ದಿ ಫೋನಿನಲ್ಲಿ ತಿಳಿದ ತಕ್ಷಣ ನಾನು ಅಲ್ಲಿಂದಲೇ ಎಲ್ಲಾ ಸಭೆಗಳನ್ನು ರದ್ದುಗೊಳಿಸಿದೆ. ವಿಮಾನದ ಟಿಕೆಟ್ ಕಾಯ್ದಿರಿಸಲು ಪ್ರಯತ್ನಿಸಿದೆ, ಆದರೆ ಟಿಕೆಟ್ ಸಿಗಲಿಲ್ಲ. ಅನಿವಾರ್ಯವಾಗಿ ರೈಲು ಹಿಡಿಯಬೇಕಾಯಿತು. ಇಡೀ ಪ್ರಯಾಣವು ಆತಂಕದಲ್ಲೇ ಕಳೆಯಿತು. ಆದರೆ ತಲುಪುವಷ್ಟರಲ್ಲಿ ಅಂತಿಮ ಸಂಸ್ಕಾರ ಆಗಿ ಹೋಗಿತ್ತು. ಅಮಿತ್ನ ಕಣ್ಣುಗಳು ತುಂಬಿ ಬಂದವು. ಆತನ ಧ್ವನಿ ಕಂಪಿಸಿತು. ನಂಬಿರಿ ನ್ಯಾಯಾಧೀಶರೇ, ಆ ದಿನ ಪ್ರಿಯಾಳಿಗೆ ಎಷ್ಟು ನೋವಾಯಿತೋ ಅಷ್ಟೇ ನೋವು ನನಗೂ ಆಗಿತ್ತು. ನನ್ನ ಪತ್ನಿಯ ತಂದೆಗೆ ಅಂತಿಮ ವಿಳಾಯವನ್ನು ನೀಡಲು ನನಗೆ ಆಗಲಿಲ್ಲ. ಆ ನೋವನ್ನು ನಾನು ಇಂದಿಗೂ ಹೊತ್ತಿದ್ದೇನೆ. ನ್ಯಾಯಾಧೀಶರು ಅಮಿತ್ನ ಅನಿವಾರ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು. ಆದರೆ ಸುಧಾದೇವಿ ಇನ್ನೂ ನಿಲ್ಲುವವರಾಗಿರಲಿಲ್ಲ. ಅವರು ಕೋಪ ಮತ್ತು ಕಣ್ಣೀರಿನಿಂದ ಕೂಡಿದ ಧ್ವನಿಯಲ್ಲಿ ಹೇಳಿದರು, ನೋಡಿದಿರಾ ನ್ಯಾಯಾಧೀಶರೇ, ಪ್ರತಿ ಬಾರಿ ಈ ಸುಳ್ಳು ಹೇಳುವ ಮನುಷ್ಯ ಯಾವುದಾದರೊಂದು ಸುಳ್ಳು ಹೇಳಿ ತನ್ನನ್ನು ನಿರಪರಾಧಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾನೆ. ಸರಿ, ಆ ದಿನ ಅನಿವಾರ್ಯತೆ ಇತ್ತು ಎಂದು ಒಪ್ಪಿಕೊಂಡರೂ ನಮ್ಮ ಮಗಳು ಪ್ರತಿದಿನ ಅನುಭವಿಸುವ ನೋವಿನ ಬಗ್ಗೆ ಏನು ಹೇಳುತ್ತೀರಿ? ಅವರು ಹೇಳಿದರು, ದಿನವಿಡೀ ಅತ್ತೆಯ ನಿಂದನೆಗಳು, ಆ ಎಲ್ಲದರ ಬಗ್ಗೆ ಏನು ಹೇಳುತ್ತೀರಿ? ನ್ಯಾಯಾಧೀಶರೇ, ನೀವು ನಂಬುವುದಿಲ್ಲ. ನಮ್ಮ ಮಗಳು ತನ್ನ ಅತ್ತೆಯ ಮನೆಯಲ್ಲಿ ಏನೆಲ್ಲ ಕೇಳಬೇಕಾಗಿದೆ. ನೀನು ಹೆಂಗಸಾಗಿ ಮನೆ ನೋಡಿಕೊಳ್ಳಲು ಆಗುವುದಿಲ್ಲ, ಸರಿಯಾಗಿ ಅಡುಗೆ ಮಾಡುವುದಿಲ್ಲ, ಮಗುವಿನ ಬಗ್ಗೆ ಗಮನ ಕೊಡುವುದಿಲ್ಲ. ಇಂತಹ ಸಾವಿರಾರು ನಿಂದನೆಗಳನ್ನು ಕೇಳಿ ಕೇಳಿ ನಮ್ಮ ಮಗಳ ಹೃದಯ ಕಲ್ಲಾಗಿ ಹೋಗಿದೆ. ಮತ್ತು ಇವಳು ಒಂದು ವ್ಯವಹಾರವನ್ನು ಪ್ರಾರಂಭಿಸುವ ಕನಸು ಕಂಡಾಗ ಈ ಮನುಷ್ಯ ಆ ಕನಸನ್ನು ಸಹ ತುಳಿದುಬಿಟ್ಟ. ನ್ಯಾಯಾಧೀಶರು ನೋಡುತ್ತಿದ್ದರು. ಪ್ರಿಯಾ ಬಹುಶಃ ಮರೆತಿದ್ದ ಎಲ್ಲಾ ದೂರುಗಳನ್ನು ಪ್ರಿಯಾಳ ತಂದೆ ಒಂದೊಂದಾಗಿ ಹೇಳುತ್ತಾ ಹೋದರು. ಆದರೆ ಈಗ ತಮ್ಮ ತಾಯಿ ಮಾತನಾಡುತ್ತಿದ್ದಂತೆ ಪ್ರಿಯಾ ಸಹ ಆ ಎಲ್ಲಾ ಮಾತುಗಳನ್ನು ನೆನಪು ಮಾಡಿಕೊಂಡು ಅಳುತ್ತಿದ್ದಳು. ಪ್ರಿಯಾಳ ಕೆನ್ನೆಗಳು ಕಣ್ಣೀರಿನಿಂದ ತೊಯ್ದಿದ್ದವು. ಆಕೆ ಅಳುತ್ತಲೇ ಹೇಳಿದಳು, ಹೌದು ನ್ಯಾಯಾಧೀಶರೇ, ಮದುವೆಯ ನಂತರವೂ ನಮ್ಮ ಕನಸನ್ನು ನನಸು ಮಾಡುತ್ತೇವೆ ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ನಮಗೆ ಸ್ಪಷ್ಟವಾಗಿ ಹೇಳಲಾಯಿತು, ನೀನು ಮನೆ ಮತ್ತು ಮಗುವನ್ನು ನೋಡಿಕೋ, ವ್ಯವಹಾರವನ್ನು ಶುರು ಮಾಡಬೇಡ. ನಮ್ಮ ಕನಸುಗಳಿಗೆ ಯಾವುದೇ ಬೆಲೆಯೇ ಇರಲಿಲ್ಲ ನ್ಯಾಯಾಧೀಶರೇ. ನ್ಯಾಯಾಧೀಶರು ಅಮಿತ್ನತ್ತ ಗಮನಮಿಟ್ಟು ನೋಡಿದರು. ಇದು ನಿಜವೇ ಮಿಸ್ಟರ್ ಅಮಿತ್? ನೀವು ಪ್ರಿಯಾಳನ್ನು ವ್ಯವಹಾರ ಶುರು ಮಾಡುವುದರಿಂದ ತಡೆದಿದ್ದೀರಾ? ಆಕೆಗೆ ತನ್ನ ಕನಸುಗಳನ್ನು ಪೂರೈಸಬೇಕಿದ್ದರೆ ಅದರಲ್ಲಿ ತಪ್ಪೇನಿರಲಿಲ್ಲವಲ್ಲವೇ? ಅಮಿತ್ ತಕ್ಷಣವೇ ತಲೆ ಎತ್ತಿದ. ಆತನ ಧ್ವನಿ ಒಡೆಯುತ್ತಿತ್ತು, ಆದರೆ ದೃಢವಾಗಿತ್ತು. ಇಲ್ಲ ನ್ಯಾಯಾಧೀಶರೇ, ನಾನು ಎಂದಿಗೂ ಇವಳನ್ನು ನಿರಾಕರಿಸಿಲ್ಲ. ನಮ್ಮ ಮಗಳಿಗೆ ಟೈಫಾಯ್ಡ್ ಆಗಿತ್ತು. ಅವಳು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಅವಳ ಆರೋಗ್ಯ ಸುಧಾರಿಸುವವರೆಗೆ ಸ್ವಲ್ಪ ಸಮಯದವರೆಗೆ ಕಾಯಲು ಮಾತ್ರ ನಾನು ಹೇಳಿದ್ದೆ. ಏಕೆಂದರೆ ಆಕೆ ಏಕಕಾಲದಲ್ಲಿ ಎರಡೂ ಕಡೆ ಗಮನ ಕೊಡಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ಅದಕ್ಕಾಗಿಯೇ ನಾನು ಆಕೆಗೆ 2ರಿಂದ 3 ತಿಂಗಳು ನಿಲ್ಲಲು ಹೇಳಿದ್ದೆ. ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ನಾನು ಸ್ವತಃ ಆಕೆಯ ಕನಸುಗಳನ್ನು ಪೂರೈಸಲು ಸಹಾಯ ಮಾಡುತ್ತೇನೆ ಎಂದು ಪ್ರಿಯಳೊಂದಿಗೆ ಹೇಳಿದ್ದೆ. ಮತ್ತು ನಮ್ಮ ತಾಯಿಯ ಮಾತುಗಳ ವಿಷಯಕ್ಕೆ ಬಂದರೆ, ನ್ಯಾಯಾಧೀಶರೇ, ವೈದ್ಯರು ಮಗುವಿಗೆ ಹೊರಗಿನ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದರು. ನಮ್ಮ ತಾಯಿ ಪ್ರಿಯಾಳೊಂದಿಗೆ ಕೇವಲ ಇಷ್ಟೇ ಹೇಳುತ್ತಿದ್ದರು, ಹೊರಗಿನ ಆಹಾರ ಬೇಡ, ಮನೆಯಲ್ಲಿ ಮಾಡಿದ ಒಳ್ಳೆಯ ಆಹಾರವನ್ನು ಕೊಡು ಎಂದು. ಆದರೆ ಪ್ರಿಯಾ ಆದರೂ ಹೊರಗಿನ ಪ್ಯಾಕ್ ಮಾಡಿದ ಆಹಾರ ಅಥವಾ ಮ್ಯಾಗಿ ನೂಡಲ್ಸ್ ತಿನ್ನಿಸುತ್ತಿದ್ದಳು. ಅಮ್ಮ ಈ ವಿಷಯದ ಬಗ್ಗೆ ಯಾವಾಗ ತಡೆಯುತ್ತಿದ್ದರೋ ಆಗ ಪ್ರಿಯಾಳಿಗೆ ಕೋಪ ಬರುತ್ತಿತ್ತು. ಆಗಾಗ ಈ ವಿಷಯದ ಮೇಲೆ ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದವು. ಅಮಿತ್ ಕಣ್ಣೀರು ಒರೆಸುತ್ತಾ ಹೇಳಿದ, ನಾನು ಪ್ರತಿ ಬಾರಿ ಮಧ್ಯಪ್ರವೇಶಿಸಿ ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಿದೆ. ಆದರೆ ನಾನು ತಾಯಿಯನ್ನು ಸಮಾಧಾನಪಡಿಸಲಿಲ್ಲ, ಪ್ರಿಯಾಳನ್ನು ಸಮಾಧಾನಪಡಿಸಲಿಲ್ಲ. ಇದರ ನಡುವೆ ಹೆಚ್ಚು ನೊಂದು ಹೋದವನು ನಾನು ನ್ಯಾಯಾಧೀಶರೇ, ಏಕೆಂದರೆ ನಾನು ಇಬ್ಬರ ನಡುವೆ ಸಿಕ್ಕಿ ನರಳುತ್ತಿದ್ದೆ. ನ್ಯಾಯಾಲಯದ ವಾತಾವರಣ ಇನ್ನಷ್ಟು ಭಾರವಾಯಿತು. ಅಮಿತ್ನ ಧ್ವನಿ ಮಧ್ಯದಲ್ಲೇ ತುಂಡಾಯಿತು, ಕಂಠಗಟ್ಟಿಕೊಂಡಿತು, ಮತ್ತು ಆತನು ಕಟಕಟೆಯಲ್ಲೇ ತಲೆ ಬಾಗಿಸಿ ಜೋರಾಗಿ ಅಳತೊಡಗಿದನು. ಒಬ್ಬ 32 ವರ್ಷದ ಪುರುಷನು ನ್ಯಾಯಾಲಯದಲ್ಲಿ ಹೀಗೆ ಬಿಕ್ಕಿ ಬಿಕ್ಕಿ ಅಳುವುದನ್ನು ನೋಡಿ ಇಡೀ ಕೋರ್ಟ್ ರೂಮಿನಲ್ಲಿ ಒಂದು ವಿಚಿತ್ರವಾದ ನಿಶ್ಶಬ್ದತೆ ಆವರಿಸಿತು. ದೃಢವಾಗಿ ಕಾಣುತ್ತಿದ್ದ ಒಬ್ಬ ಮನುಷ್ಯ ಇಂದು ಸಂಪೂರ್ಣವಾಗಿ ಒಡೆದು ಹೋಗಿದ್ದ. ಆದರೆ ಪ್ರಿಯಾಳ ತಾಯಿಯ ಮೇಲೆ ಇದರ ಯಾವುದೇ ಪರಿಣಾಮವಾಗಲಿಲ್ಲ. ಅವರ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಇವು ಮೊಸಳೆ ಕಣ್ಣೀರು ನ್ಯಾಯಾಧೀಶರೇ. ಸುಧಾದೇವಿಯ ಧ್ವನಿ ಸೂಜಿಯಂತ ಚುಚ್ಚಿತು. ನ್ಯಾಯಾಧೀಶರೇ, ನೋಡಿ ಇವನು ಹೇಗೆ ಅಳುತ್ತಿದ್ದಾನೆ. ಇದು ಕೇವಲ ತನ್ನ ತಪ್ಪುಗಳನ್ನು ಮರೆಮಾಚುವ ಒಂದು ನಾಟಕ. ಇವನು ನೀರುತ್ತಿರುವ ಎಲ್ಲಾ ದಲೀಲ್ಗಳು ಸುಳ್ಳು. ಇವನು ನಮ್ಮ ಮಗಳಿಗೆ ಒಂದು ಪೈಸೆಯ ವಿಷಯಕ್ಕೆ ಸಹ ತೊಂದರೆ ಕೊಡುತ್ತಾನೆ. ಈ ಮನುಷ್ಯ ಆಕೆಯ ಸಣ್ಣಪುಟ್ಟ ಆಸೆಗಳನ್ನು ಪೂರೈಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮ್ಮ ಮಗಳು ನಿರ್ಧರಿಸಿದ್ದಾಳೆ. ಆಕೆ ಕಾನೂನಿನ ಪ್ರಕಾರ ಪ್ರತಿ ತಿಂಗಳು ಈ ವ್ಯಕ್ತಿಯಿಂದ ಜೀವನಾಂಶ ಪಡೆಯುತ್ತಾಳೆ. ಆದರೆ ಇವನನ್ನು ಬಂಧನದಿಂದ ಮುಕ್ತಗೊಳಿಸುವುದಿಲ್ಲ. ಈ ವ್ಯಕ್ತಿ ಸಹ ಪ್ರಿಯಾಳೊಂದಿಗೆ ಇದೇ ಸಂಬಂಧದಲ್ಲಿ ಬಂಧಿಯಾಗಿರಬೇಕು. ಈತನು ನಮ್ಮ ಮಗಳು ಪ್ರಿಯಾಳನ್ನು ಸಂತೋಷವಾಗಿ ಇಡಲು ಸಾಧ್ಯವಾಗದಿದ್ದರೆ ನಾವು ಮತ್ತು ನಮ್ಮ ಮಗಳು ಸಹ ಇವನನ್ನು ಮತ್ತೊಬ್ಬಳೊಂದಿಗೆ ಸಂತೋಷವಾಗಿ ನೋಡಲು ಬಯಸುವುದಿಲ್ಲ.
ನ್ಯಾಯಾಧೀಶರು ಎಲ್ಲಾ ಹೇಳಿಕೆಗಳನ್ನು ತೂಗಿ ನೋಡುತ್ತಿದ್ದರು. ಅವರು ಏನಾದರೂ ಹೇಳುವ ಮೊದಲೇ ಅಮಿತ್ನ ವಕೀಲರಾದ ಮಿಸ್ಟರ್ ವರ್ಮಾ ತಕ್ಷಣವೇ ಎದ್ದು ನಿಂತರು. ಅವರ ಧ್ವನಿಯಲ್ಲಿ ಕೋಪ ಮತ್ತು ದೃಢತೆ ಇತ್ತು. ನ್ಯಾಯಾಧೀಶರೇ, ಈ ಇಡೀ ವಿಷಯದಲ್ಲಿ ಇನ್ನೊಂದು ಮಾತಿದೆ, ಅದು ಇದುವರೆಗೂ ಬಹಿರಂಗಗೊಂಡಿಲ್ಲ. ಅವರು ತಮ್ಮ ಕಡತವನ್ನು ತೆರೆದರು ಮತ್ತು ಒಂದು ಹಳೆಯ ಆದರ ಸ್ವಚ್ಛವಾದ ದಾಖಲೆಯನ್ನು ತೆಗೆದು ನ್ಯಾಯಾಧೀಶರ ಕಡೆಗೆ ನೀಡಿದರು. ನ್ಯಾಯಾಧೀಶರೇ, ಇದು ಅಮಿತ್ನ ನೇಮಕಾತಿ ಪತ್ರ. 3 ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಬಹಳ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಿಂದ ಸಿಕ್ಕಿತ್ತು. ವಾರ್ಷಿಕ 5 ಲಕ್ಷ ರೂಪಾಯಿಗಳ ವೇತನವಿತ್ತು. ಇದು ಇವನು ಇಂದು ಗಳಿಸುವುದಕ್ಕಿಂತ 3 ಪಟ್ಟು ಹೆಚ್ಚು. ಆದರೆ ಇವರು ಆ ಕೆಲಸವನ್ನು ತಿರಸ್ಕರಿಸಿದರು. ನ್ಯಾಯಾಧೀಶರು ಆಶ್ಚರ್ಯದಿಂದ ದಾಖಲೆಯನ್ನು ನೋಡಿದರು ಮತ್ತು ಕೇಳಿದರು, ಏಕೆ? ಇಷ್ಟು ಉತ್ತಮವಾದ ಕೆಲಸವನ್ನು ಏಕೆ ಬಿಟ್ಟಿದ್ದೀರಿ, ಮಿಸ್ಟರ್ ಅಮಿತ್? ಇದಕ್ಕಿಂತ ಉತ್ತಮವಾದದ್ದು ನಿಮಗೆ ಯಾವುದೂ ಇರಲು ಸಾಧ್ಯವಿರಲಿಲ್ಲ. ಒಂದು ವೇಳೆ ನೀವು ಆ ಕೆಲಸವನ್ನು ಒಪ್ಪಿಕೊಂಡಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಬೇರೆಯಾಗಿರುತ್ತಿತ್ತು. ವರ್ಮಾಜಿ ಒಂದು ಕ್ಷಣ ಪ್ರಿಯಾಳತ್ತಲೋಡಿದರು. ಆಕೆಯ ಮುಖ ಈಗ ಭಾವಶೂನ್ಯವಾಗಿತ್ತು. ನಂತರ ಅವರು ಗಂಭೀರ ಧ್ವನಿಯಲ್ಲಿ ಹೇಳಿದರು, ನ್ಯಾಯಾಧೀಶರೇ, ಈ ವಿಷಯವನ್ನು ನೀವು ಮಿಸ್ಟರ್ ಅಮಿತ್ನಿಂದ ಕೇಳುವ ಬದಲು ಅವರ ಪತ್ನಿ ಪ್ರಿಯಾ ಶರ್ಮಾ ಅವರಿಂದ ಕೇಳಿದರೆ ಉತ್ತಮ. ನ್ಯಾಯಾಧೀಶರು ಆಶ್ಚರ್ಯದಿಂದ ಮಿಸ್ಟರ್ ವರ್ಮಾ ಅವರನ್ನು ನೋಡಿದರು. ನಂತರ ಮಿಸ್ಟರ್ ವರ್ಮಾ ತಮ್ಮ ಧ್ವನಿಯಲ್ಲಿ ಪೂರ್ಣ ಶಕ್ತಿಯನ್ನು ತುಂಬಿ ಹೇಳಿದರು, ಹೌದು ನ್ಯಾಯಾಧೀಶರೇ, ಏಕೆಂದರೆ ಪ್ರಿಯಾ ಶರ್ಮಾ ಬೆಂಗಳೂರಿಗೆ ಸ್ಥಳಾಂತರಗೊಳ್ಳಲು ಬಯಸಲಿಲ್ಲ. ಆಕೆ ಹೇಳುತ್ತಿದ್ದಳು, ನಾವು ನಮ್ಮ ತಂದೆ ತಾಯಿಯಿಂದ ದೂರ ಹೋಗಲು ಸಾಧ್ಯವಿಲ್ಲ ಎಂದು. ಮತ್ತು ನನ್ನ ಕಕ್ಷಿಗಾರ ಅಮಿತ್ ಶರ್ಮಾ ತನ್ನ ವೃತ್ತಿ ಜೀವನದ ಇಷ್ಟು ದೊಡ್ಡ ಅವಕಾಶವನ್ನು ಕೇವಲ ಈ ಕಾರಣಕ್ಕಾಗಿ ತಿರಸ್ಕರಿಸಿದ. ಇದರಿಂದ ಪ್ರಿಯಾಳನ್ನು ತನ್ನ ಕುಟುಂಬದಿಂದ ದೂರ ಹೋಗದಂತೆ ತಡೆಯಬಹುದಿತ್ತು. ವಕೀಲರು ತಮ್ಮ ಮಾತನ್ನು ಮುಗಿಸುತ್ತಾ ಒಂದು ಪ್ರಶ್ನೆಯನ್ನು ಎಸೆದರು. ಅದು ಇಡೀ ನ್ಯಾಯಾಲಯದಲ್ಲಿ ಬಾಣದಂತೆ ಹರಡಿತು. ತನ್ನ ಪತ್ನಿಯ ಒಂದು ಆಸೆಗಾಗಿ ತನ್ನ ಭವಿಷ್ಯವನ್ನೇ ಪಣಕ್ಕಿಟ್ಟ ವ್ಯಕ್ತಿಯ ಮೇಲೆ ಅವನ ಪತ್ನಿ ಒಂದು ಪೈಸೆಗೆ ಸಹ ಹಿಂಸೆ ನೀಡುತ್ತಿದ್ದಾನೆ ಎಂದು ಆರೋಪಿಸುತ್ತಿರುವುದು ಎಲ್ಲಿಯವರೆಗೆ ನ್ಯಾಯಸಮ್ಮತವಾಗಿದೆ? ಅಮಿತ್ನ ವಕೀಲರ ಈ ಬಹಿರಂಗಪಡಿಸುವಿಕೆಯು ನ್ಯಾಯಾಲಯದಲ್ಲಿ ಒಂದು ಭೂಕಂಪವನ್ನುಂಟು ಮಾಡಿತು. ನ್ಯಾಯಾಧೀಶರ ಜೊತೆಗೆ ಅಲ್ಲಿ ಕುಳಿತಿದ್ದ ವಕೀಲರು ಮತ್ತು ಸಾಮಾನ್ಯ ಜನರು ಆಶ್ಚರ್ಯಚಕಿತರಾಗಿದ್ದರು. ಎಲ್ಲರ ಕಣ್ಣುಗಳು ಪ್ರಿಯಾಳ ಮೇಲಿದ್ದವು. ಆಕೆ ಮೂರ್ತಿಯಂತೆ ನಿಂತಿದ್ದಳು. ಆಕೆಯ ಮುಖ ನಾಚಿಕೆಯಿಂದ ಮಸುಕಾಗಿತ್ತು. ಆಕೆಗೆ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಮತ್ತು ಈಗ ಸುಧಾದೇವಿಗೂ ಸಹ ಹೇಳಲು ಯಾವುದೇ ಪದಗಳು ಇರಲಿಲ್ಲ, ಏಕೆಂದರೆ ಇದು ಒಂದು ಅಂತಹ ಸತ್ಯವಾಗಿತ್ತು. ಅದನ್ನು ಸುಳ್ಳು ಎಂದು ಹೇಳಲು ಸಾಧ್ಯವಿರಲಿಲ್ಲ. ನ್ಯಾಯಾಧೀಶರಾದ ಆದಿತ್ಯ ಶರ್ಮಾ ದಾಖಲೆಯನ್ನು ನೋಡಿದರು. ನಂತರ ಅಮಿತ್ನ ಬಾಗಿಲ ಭುಜಗಳನ್ನು ಮತ್ತು ಪ್ರಿಯಾಳ ಹಳದಿಯಾದ ಮುಖವನ್ನು ನೋಡಿದರು. ಅವರ ಅನುಭವಿ ಕಣ್ಣುಗಳಿಗೆ ಈಗ ಕಥೆಯ ಆ ಭಾಗಗಳು ಸಹ ಕಾಣಲು ಪ್ರಾರಂಭಿಸಿದವು, ಯಾವು ಇದುವರೆಗೆ ಕತ್ತಲೆಯಲ್ಲಿದ್ದವು. ಈಗ ಸುಧಾದೇವಿಯವರಿಗೆ ಆಟ ಕೈಯಿಂದ ಜಾರಿ ಹೋಗುತ್ತಿದೆ ಎಂದು ಅನಿಸಿತು. ಅವರು ತಕ್ಷಣವೇ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನ್ಯಾಯಾಧೀಶರ ಕಡೆಗೆ ನೋಡಿದರು. ನ್ಯಾಯಾಧೀಶರೇ, ಇದು ಕಥೆಯ ಒಂದು ಅಂಶ ಮಾತ್ರ. ಇದನ್ನು ವಕೀಲರು ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾವು ನಮ್ಮ ಮಗಳನ್ನು ಬಾಲ್ಯದಿಂದಲೇ ರಾಜಕುಮಾರಿಯಂತೆ ಸಾಕಿದ್ದೇವೆ. ಆಕೆ ಎಂದಿಗೂ ಯಾವುದೇ ತೊಂದರೆಯನ್ನು ನೋಡಿಯೇ ಇಲ್ಲ. ನಮ್ಮ ಮಗಳು ಚಿಕ್ಕವಳಿದ್ದಾಗ ಒಂದು ಗೊಂಬೆಯ ಕೂದಲು ಕೆಟ್ಟು ಹೋದರೂ ಸಹ ಅಳುತ್ತಿದ್ದಳು. ಮತ್ತು ನಾವು ಮತ್ತು ಆಕೆಯ ತಂದೆ ಆಕೆಯ ಮುಖದಲ್ಲಿ ನಗು ಬರುವವರೆಗೂ ನೆಮ್ಮದಿಯಿಂದ ಇರುತ್ತಿದ್ದೇವೆ. ನಾವು ಅವಳನ್ನು ಮಮತೆಯಿಂದ ಬೆಳೆಸಿದ್ದೇವೆ ನ್ಯಾಯಾಧೀಶರೇ. ಮತ್ತು ಈ ಜನರು ಏನು ಮಾಡಿದರೋ, ನಮ್ಮ ಆ ನಗುವ ಗೊಂಬೆಯನ್ನು ಪ್ರತಿದಿನ ಅಳುವಂತೆ ಮಾಡಿದರು. ಯಾವ ಮಗಳು ಎಂದಿಗೂ ಜೋರಾಗಿ ಮಾತನಾಡಿರಲಿಲ್ಲವೋ ಆಕೆ ದಿನವಿಡೀ ನಿಂದನೆಗಳ ವಿಷದ ಗುಟುಕಗಳನ್ನು ಕುಡಿಯಬೇಕಾಯಿತು. ಯಾವಾಗ ಆಕೆಗೆ ಫೋನ್ ಮಾಡುತ್ತೇವೆ ಆಗ ಕೇವಲ ಆಕೆಯ ಬಿಕ್ಕುಳಿಕೆಗಳೇ ಕೇಳುತ್ತವೆ. ನಾವು ನಮ್ಮ ಮಗಳನ್ನು ಈ ನರಕದಲ್ಲಿ ಉಸಿರುಗಟ್ಟಿ ಸಾಯುವುದನ್ನು ನೋಡಲು ಸಾಧ್ಯವಿಲ್ಲ ನ್ಯಾಯಾಧೀಶರೇ, ಖಂಡಿತವಾಗಿಯೂ ನೋಡಲು ಸಾಧ್ಯವಿಲ್ಲ. ಪ್ರಿಯಾ ತನ್ನ ತಾಯಿಯ ಕೈ ಹಿಡಿದುಕೊಂಡಳು ಮತ್ತು ಒಡೆದ ಧ್ವನಿಯಲ್ಲಿ ಹೇಳಿದಳು, ಹೌದು ಅಮ್ಮ, ನಾವು ಸೋತಿದ್ದೇವೆ. ಈ ಮನೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಸ್ಥಾಪಿಸಲು ನಾವು ಬಹಳ ಪ್ರಯತ್ನಿಸಿದೆವು. ಆದರೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಕನಸುಗಳನ್ನು ಕೇವಲ ನಿರ್ಲಕ್ಷಿಸಲಾಯಿತು. ನಾವೀಗ ಸುಸ್ತಾಗಿದ್ದೇವೆ. ನ್ಯಾಯಾಲಯದಲ್ಲಿ ಉಪಸ್ಥಿತರಿದ್ದ ಇತರ ಮಹಿಳೆಯರು ಪ್ರಿಯಾಳ ನೋವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಆದರೆ ಆಗಲೇ ನ್ಯಾಯಾಧೀಶರಾದ ಆದಿತ್ಯ ಶರ್ಮಾ ತಮ್ಮ ಲೇಖನಿಯನ್ನು ಮೇಜಿನ ಮೇಲೆ ಇಟ್ಟರು ಮತ್ತು ಕೆಲವು ಕ್ಷಣ ಕಣ್ಣು ಮುಚ್ಚಿಕೊಂಡರು. ಅವರು ಪರಿಸ್ಥಿತಿಯ ಆಳವನ್ನು ಅಳೆಯುತ್ತಿದ್ದಾರೆ ಎಂಬ ಭಾವನೆ ಬಂತು. ನಂತರ ಅವರು ತಮ್ಮ ಕನ್ನಡಕದ ಮೇಲಿನಿಂದ ಸುಧಾದೇವಿಯವರ ಕಡೆಗೆ ಒಂದು ತೀಕ್ಷ್ಣವಾದ ನೋಟವನ್ನು ಬೀರಿ ಆ ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಯು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿತು. ಅವರು ಕೇಳಿದರು, ಸುಧಾಜಿ, ಒಂದು ಮಾತು ಹೇಳಿ. ಪ್ರಿಯಾ ತನ್ನ ಪತಿಯ ಮನೆಯಲ್ಲಿ ವಾಸಿಸುತ್ತಿದ್ದಾಗ ನೀವಿಬ್ಬರು ಎಷ್ಟು ಬಾರಿ ಮಾತನಾಡುತ್ತಿದ್ದಿರಿ? ಸುಧಾದೇವಿ ಯೋಚಿಸದೆ ಹೆಮ್ಮೆಯಿಂದ ಹೇಳಿದಳು, ಪ್ರತಿದಿನ ಮಾತನಾಡುತ್ತಿದ್ದೆವು ನ್ಯಾಯಾಧೀಶರೇ. 2 ರಿಂದ 3 ಗಂಟೆಗಳ ಕಾಲ ಆರಾಮವಾಗಿ ಮಾತನಾಡಲು ಆಗುತ್ತಿತ್ತು.
ಆಕೆ ತನ್ನ ಪ್ರತಿಯೊಂದು ಸುಖ ದುಃಖವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ನ್ಯಾಯಾಧೀಶರು ಮುಂದಿನ ಪ್ರಶ್ನೆಯನ್ನು ಎಸೆದರು. ಆ ಸಮಯದಲ್ಲಿ ಆ ದಿನ ಮನೆಯಲ್ಲಿ ಊಟಕ್ಕೆ ಏನು ಮಾಡಿದ್ದರು ಎಂಬುದು ನಿಮಗೆ ಗೊತ್ತಿರುತ್ತಿತ್ತೆ? ಹೌದು, ಖಂಡಿತ. ನಮ್ಮ ಮಗಳು ನಮ್ಮಿಂದ ಏನನ್ನೂ ಮರೆಮಾಚುತ್ತಿರಲಿಲ್ಲ ಎಂದು ಸುಧಾದೇವಿ ಹೇಳಿದರು. ತಾವು ಒಂದು ಜಾಲದಲ್ಲಿ ಸಿಲುಕುತ್ತಿದ್ದೇವೆ ಎಂಬುದನ್ನು ಅರಿತುಕೊಳ್ಳದೆ ಅವರು ಮಾತನಾಡಿದರು. ನಂತರ ಇನ್ನೊಂದು ಪ್ರಶ್ನೆ ಕೇಳಲಾಯಿತು. ಒಂದು ವೇಳೆ ಅತ್ತೆ ಸೊಸೆಯಲ್ಲಿ ಸಣ್ಣಪುಟ್ಟ ಜಗಳಗಳು ಆಗುತ್ತಿದ್ದರೂ ಸಹ ಆ ಸುದ್ದಿಯೂ ತಕ್ಷಣವೇ ನಿಮಗೆ ಸಿಗುತ್ತಿತ್ತೆ? ಜಿ ನ್ಯಾಯಾಧೀಶರೇ, ನಮ್ಮ ಬಡಪಾಯಿ ಮಗಳು ತನ್ನ ಹೃದಯದ ಮಾತು ಯಾರಿಗೆ ಹೇಳುತ್ತಾಳೆ? ಆಕೆ ಒಂದು ವಿಷಯ ಹೇಳುತ್ತಿದ್ದಳು, ನಾವು ಮಾತ್ರ ಆಕೆಗೆ ಏಕೈಕ ಆಧಾರವಾಗಿದ್ದೆವು ಎಂದು ಸುಧಾದೇವಿ ಒತ್ತಿ ಹೇಳಿದರು. ಈಗ ನ್ಯಾಯಾಧೀಶರ ಧ್ವನಿಯಲ್ಲಿ ಒಂದು ಕಠೋರತೆ ಬಂದಿತ್ತು. ಅವರು ಸುಧಾದೇವಿಯ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಹೇಳಿದರು, ಹಾಗಾದರೆ ನೀವು ನಿಮ್ಮ ಮಗಳನ್ನು ಮಮತೆಯಿಂದ ಬೆಳೆಸಿದ್ದೀರಿ, ಓದಿಸಿದ್ದೀರಿ ಮತ್ತು ಅದ್ಧೂರಿಯಾಗಿ ಆಕೆಯ ಮದುವೆ ಮಾಡಿ ಕಳಿಸಿದ್ದೀರಿ. ಇದು ಎಲ್ಲರಿಗೂ ತಿಳಿದಿದೆ. ಆದರೆ ನೀವು ಆಕೆಯನ್ನು ಮಾನಸಿಕವಾಗಿ ತನ್ನ ಪತಿಯ ಮನೆಯೊಳಾಗಲು ಎಂದಾದರೂ ಅವಕಾಶ ನೀಡಿದಿರಾ? ಅಥವಾ ಪ್ರತಿದಿನ ಫೋನಿನಲ್ಲಿ ಆಕೆಯನ್ನು ಮತ್ತೆ ಎಳೆದು ನಿಮ್ಮದೇ ಅಂಗಳದ ರಾಜಕುಮಾರಿಯಾಗಿ ಇರಿಸಿಕೊಂಡಿರಾ? ಈ ಪ್ರಶ್ನೆಯು ಒಂದು ಪ್ರಶ್ನೆಯಾಗಿರಲಿಲ್ಲ, ಬದಲಿಗೆ ಒಂದು ಕನ್ನಡಿಯಾಗಿತ್ತು. ಅದರಲ್ಲಿ ಸುಧಾದೇವಿಯವರಿಗೆ ತಮ್ಮ ಕ್ರೂರ ಮತ್ತು ಸ್ವಾರ್ಥಿ ಮುಖವು ಕಾಣಿಸಲು ಪ್ರಾರಂಭಿಸಿತು. ನ್ಯಾಯಾಲಯದಲ್ಲಿ ಹಾಜರಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಉಸಿರು ನಿಂತಂತಾಗಿತ್ತು. ನ್ಯಾಯಾಧೀಶರ ಪ್ರಶ್ನೆಯು ಸುತ್ತಿಗೆಯ ಏಟಿನಂತಾಗಿತ್ತು. ಆ ನೋವಿನಿಂದ ಸುಧಾದೇವಿ ತಳಮಳಿಸಿದರು. ಅವರು ತಕ್ಷಣವೇ ತಮ್ಮನ್ನು ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸಿದರು. ನ್ಯಾಯಾಧೀಶರೇ, ನೀವು ಏನು ಹೇಳುತ್ತಿದ್ದೀರಿ? ನಾನು ಆಕೆಯ ತಾಯಿ. ಆಕೆ ತನ್ನ ದುಃಖವನ್ನು ನನಗೆ ಹೇಳದಿದ್ದರೆ ಇನ್ನಾರಿಗೆ ಹೇಳುತ್ತಾಳೆ? ಆಕೆಯನ್ನು ಉಸಿರುಗಟ್ಟಿ ಸಾಯಲು ಬಿಡಬೇಕೇ ಎಂದು ಕೇಳಿದರು. ನ್ಯಾಯಾಧೀಶರು ತಮ್ಮ ಸ್ಥಳದಿಂದ ಏಳದೆ ಶಾಂತಿಯಿಂದ ಹೇಳಿದರು, ಸುಧಾಜಿ, ಒಂದು ಮಗಳು ತನ್ನ ದುಃಖವನ್ನು ತನ್ನ ತಾಯಿಗೆ ಮಾತ್ರ ಹೇಳುತ್ತಾಳೆ ಎಂಬುದು ನಿಜ. ಆದರೆ ಪ್ರಶ್ನೆ ಎಂದರೆ, ದುಃಖ ಯಾವುದಾಗಿತ್ತು? ಅವರು ತಮ್ಮ ತೀಕ್ಷ್ಣವಾದ ನೋಟವನ್ನು ಪ್ರಿಯಾ ಮತ್ತು ಆಕೆಯ ತಾಯಿಯ ಮೇಲೆ ನೆಟ್ಟರು. ಅಮಿತ್ ಕಚೇರಿಯಿಂದ ತಡವಾಗಿ ಬಂದಿದ್ದು ಒಂದು ಘಟನೆ, ಅದು ದುಃಖವಲ್ಲ. ಅತ್ತೆ ಅಡುಗೆಯಲ್ಲಿ ದೋಷ ಕಂಡುಹಿಡಿದಿದ್ದು ಒಂದು ಜಗಳ, ಅದು ದೌರ್ಜನ್ಯವಲ್ಲ. ಜನ್ಮದಿನದಂದು ದುಬಾರಿ ಉಡುಗೊರೆ ಸಿಗದಿರುವುದು ಕೇವಲ ಒಂದು ನಿರೀಕ್ಷೆಯೂ ಮುರಿದು ಬಿದ್ದಿದ್ದು, ಅದು ಸಂಬಂಧ ಮುರಿದು ಬಿದ್ದಿದ್ದಲ್ಲ. ನ್ಯಾಯಾಧೀಶರ ಧ್ವನಿ ಈಗ ಇನ್ನಷ್ಟು ಆಳವಾಗಿತ್ತು. ನೀವು ನಿಮ್ಮ ಮಗಳೊಂದಿಗೆ ಪ್ರತಿದಿನ 3 ಗಂಟೆಗಳ ಕಾಲ ಮಾತನಾಡಿದ್ದೀರಿ. ನೀವು ಆಕೆಯ ಮನೆಯ ಪ್ರತಿಯೊಂದು ಸಣ್ಣ ದೊಡ್ಡ ವಿಷಯವನ್ನು ಕೇಳಿದ್ದೀರಿ ಮತ್ತು ಪ್ರತಿಯೊಂದು ಸಣ್ಣ ವಿಷಯವನ್ನು ಒಂದು ದೊಡ್ಡ ದುಃಖವನ್ನಾಗಿ ಮಾಡಿದ್ದೀರಿ. ಪ್ರತಿಯೊಂದು ಸಣ್ಣ ಜಗಳಕ್ಕೂ ದೌರ್ಜನ್ಯದ ಹೆಸರನ್ನು ಕೊಟ್ಟಿದ್ದೀರಿ. ಮನೆಯಲ್ಲಿ ನಡೆಯುವ ಆ ಸಣ್ಣಪುಟ್ಟ ವಿಷಯಗಳನ್ನು ನೀವು ಆಕೆಯನ್ನು ಕೇಳದೆ ಮತ್ತು ಆಕೆ ನಿಮಗೆ ಹೇಳದೇ ಇದ್ದರೆ ಬಹುಶಃ 2 ರಿಂದ 4 ದಿನಗಳಲ್ಲಿ ಅವಳು ತಾನಾಗಿಯೇ ಮರೆತು ಬಿಡುತ್ತಿದ್ದಳು ಮತ್ತು ಮತ್ತೆ ಮನೆಯ ಜನರು ಒಂದಾಗುತ್ತಿದ್ದರು. ಆದರೆ ನೀವು ಹಾಗೆ ಆಗಲು ಬಿಡಲಿಲ್ಲ. ನಿಮ್ಮ ಮಾತುಗಳು ಆ ಸಣ್ಣ ಕಿಡಿಯನ್ನು ಕೆರಳಿಸಿ ಅಷ್ಟೊಂದು ದೊಡ್ಡದಾಗಿಸಿದವು. ಆ ಕಿಡಿಯು ಬೆಂಕಿಯ ರೂಪವನ್ನು ಧರಿಸಿತು. ನ್ಯಾಯಾಧೀಶರು ಹೇಳಿದರು, ಪ್ರಿಯಾಳ ದೃಷ್ಟಿಯಲ್ಲಿ ಆಕೆಯ ಮನೆಯವರು ಅಪರಾಧಿಗಳು ಮತ್ತು ಆಕೆ ಸ್ವತಃ ಒಂದು ಸಂತ್ರಸ್ತೆಯಾಗಿ ಉಳಿದಳು. ನೀವು ಅರಿವಿಲ್ಲದೆಯೇ ನಿಮ್ಮ ಮಗಳ ಮನಸ್ಸಿನಲ್ಲಿ ಇದು ಒಂದು ನರಕ ಮತ್ತು ಆಕೆಯ ಪತಿ ಒಬ್ಬ ಕ್ರೂರ ವ್ಯಕ್ತಿ ಎಂದು ತುಂಬಿದ್ದಿರಿ. ಸುಧಾದೇವಿ ನಡುಗುತ್ತಿದ್ದರು. ನಾನು ಕೇವಲ ಆಕೆಗೆ ಜೊತೆ ನೀಡಿದೆ. ಜೊತೆ ನೀಡಿರಲಿಲ್ಲ ಸುಧಾಜಿ, ನ್ಯಾಯಾಧೀಶರು ಕಠಿಣವಾಗಿ ಹೇಳಿದರು. ಇದು ವಿಷವಾಗಿತ್ತು. ನೀವು ನಿಮ್ಮದೇ ಮಗಳ ದಾಂಪತ್ಯ ಸಂಬಂಧದಲ್ಲಿ ಬೆರೆಸಿದ ಒಂದು ಸಿಹಿ ವಿಷ. ಮದುವೆ ಎಂಬ ಗಿಡವನ್ನು ಪತಿಪತ್ನಿಯರ ನಂಬಿಕೆ ಮತ್ತು ಪರಸ್ಪರ ತಿಳುವಳಿಕೆಯ ನೀರಿನಿಂದ ನೀರುಣಿಸಲಾಗುತ್ತದೆ. ನೀವು ಪ್ರತಿದಿನ ಫೋನ್ ಮಾಡಿ ಆ ಗಿಡದ ಬೇರುಗಳಿಗೆ ದ್ವೇಷ ಮತ್ತು ದೂರಿನ ಆಮ್ಲವನ್ನು ಹಾಕಿದಿರಿ. ಅವರು ಪ್ರಿಯಾಳ ಕಡೆಗೆ ನೋಡಿದರು. ಆಕೆ ಸುನ್ನಾಗಿ ನಿಂತಿದ್ದಳು. ಪ್ರಿಯಾಜಿ, ಯಾವಾಗ ನಿಮ್ಮ ಮತ್ತು ನಿಮ್ಮ ಪತಿಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಉಂಟಾಯಿತು, ಆ ಸಮಸ್ಯೆಯನ್ನು ಬಗೆಹರಿಸಲು ನಿಮ್ಮ ಪತಿಯೊಂದಿಗೆ ಮಾತನಾಡುವ ಬದಲು ನೀವು ನಿಮ್ಮ ತಾಯಿಗೆ ಫೋನ್ ಮಾಡಿದಿರಿ. ನೀವು ನಿಮ್ಮ ಪತಿಯನ್ನು ನಿಮ್ಮ ಸಂಗಾತಿಯಾಗಿ ನೋಡದೆ ನಿಮ್ಮ ತಾಯಿಯನ್ನು ನಿಮ್ಮ ವಕೀಲರನ್ನಾಗಿ ಮಾಡಿಕೊಂಡಿರಿ. ನಿಮ್ಮಿಬ್ಬರು ಪತಿಪತ್ನಿಯರ ಸಂಬಂಧದ ಪ್ರತಿಯೊಂದು ನಿರ್ಧಾರವೂ ನಿಮ್ಮಿಬ್ಬರ ನಡುವೆ ಆಗುವ ಬದಲು ನಿಮ್ಮ ಮತ್ತು ನಿಮ್ಮ ತಾಯಿಯ ನಡುವೆ ಆಗಲು ಪ್ರಾರಂಭಿಸಿತು. ನ್ಯಾಯಾಧೀಶರು ತಮ್ಮ ಮಾತನ್ನು ಮುಗಿಸುತ್ತಾ ಹೇಳಿದರು, ನಿಜವಾದ ಸಮಸ್ಯೆಯು ಪತಿಯಲ್ಲಿಲ್ಲ, ಪತ್ನಿಯಲ್ಲೂ ಇಲ್ಲ. ಸಮಸ್ಯೆ ಇರುವುದು ಈ ಸಂಬಂಧದಲ್ಲಿರುವ 3ನೇ ವ್ಯಕ್ತಿಯ ಹಸ್ತಕ್ಷೇಪದಲ್ಲಿ. ಆ ಹಸ್ತಕ್ಷೇಪವು ಪ್ರೀತಿಯ ಮುಖಮಾಡದಲ್ಲಿ ಸುತ್ತಿಕೊಂಡಿದೆ. ಸುಧಾಜಿ, ನಿಮ್ಮ ಮಗಳಿಗೆ ಮದುವೆಯಾಗಿ 3 ವರ್ಷಗಳಾಗಿದೆ. ಆದರೆ ನೀವು ಆಕೆಗೆ ತನ್ನ ಪತಿಯ ಪತ್ನಿಯಾಗಲು ಎಂದಿಗೂ ಅವಕಾಶ ನೀಡಲೇ ಇಲ್ಲ. ಇದನ್ನು ಕೇಳುತ್ತಂತೆಯೇ ಯಾರೋ ತಮ್ಮ ಪಾದಗಳ ಕೆಳಗಿನಿಂದ ನೆಲವನ್ನೇ ಎಳೆದುಬಿಟ್ಟಂತೆ ಪ್ರಿಯಾಳಿಗೆ ಅನಿಸಿತು. ಆಕೆಯ ಕಿವಿಯಲ್ಲಿ ತಾನೇ ತಾಯಿಯೊಂದಿಗೆ ಮಾಡಿದ ಪ್ರತಿಯೊಂದು ದೂರು, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಸಣ್ಣ ವಿಷಯವೂ ಪ್ರತಿಧ್ವನಿಸಿತು.
ತನ್ನ ಸ್ವಂತ ಕೈಗಳಿಂದಲೇ ತನ್ನ ಮನೆಯ ಅಡಿಪಾಯಕ್ಕೆ ಡೈನಮೈಟ್ ಇರಿಸಿದ್ದೆನೋ ಎಂದು ಆಕೆಗೆ ಇಂದು ಮೊದಲ ಬಾರಿಗೆ ಅರ್ಥವಾಯಿತು. ಇಡೀ ನ್ಯಾಯಾಲಯದಲ್ಲಿ ಸ್ತಬ್ಧತೆ ಆವರಿಸಿತ್ತು ಮತ್ತು ನಂತರ ಹಿಂದಿನಿಂದ ಯಾರೋ ನಿಧಾನವಾಗಿ ಚಪ್ಪಾಳೆ ತಟ್ಟಿದರು. ನೋಡುತ್ತಿದ್ದಂತೆಯೇ ಇಡೀ ನ್ಯಾಯಾಲಯವು ಚಪ್ಪಾಳೆಗಳ ಸದ್ದುಗಳಿಂದ ತುಂಬಿಹೋಯಿತು. ಈ ಚಪ್ಪಾಳೆಗಳು ನ್ಯಾಯಾಧೀಶರ ವಿಶ್ಲೇಷಣೆಗಾಗಿ ಇದ್ದವು, ಆ ಕಹಿ ಸತ್ಯಕ್ಕಾಗಿ ಇದ್ದವು. ಅದನ್ನು ಇಂದು ಪ್ರತಿಯೊಬ್ಬರೂ ಅನುಭವಿಸುತ್ತಿದ್ದರು. ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಪ್ರಕಟಿಸಲು ಪ್ರಾರಂಭಿಸಿದರು. ಅವರ ಧ್ವನಿಯಲ್ಲಿ ಒಂದು ಅಧಿಕಾರವಿತ್ತು, ಆದರೆ ಜೊತೆಗೆ ಒಂದು ತಂದೆಯಂತಹ ಸೌಮ್ಯತೆಯೂ ಇತ್ತು. ನ್ಯಾಯಾಲಯವು ಎರಡೂ ಪಕ್ಷಗಳನ್ನು ಆಲಿಸಿದೆ. ಈ ಸಂಬಂಧದಲ್ಲಿ ಕಹಿ ಬೆರೆತಿದೆ ಎಂಬುದು ಸ್ಪಷ್ಟ. ಆದರೆ ವಿಚ್ಛೇದನವು ಯಾವುದೇ ಸಮಸ್ಯೆಯ ಕೊನೆಯ ಪರಿಹಾರವಾಗಿರಬೇಕು, ಮೊದಲನೆಯದಲ್ಲ ಎಂಬುದೂ ಸಹ ಸತ್ಯ. ಅದಕ್ಕಾಗಿಯೇ ವಿಚ್ಛೇದನದ ಅರ್ಜಿಯ ಮೇಲೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಈ ನ್ಯಾಯಾಲಯವು ಒಂದು ದಾಂಪತ್ಯ ಪ್ರಯೋಗಕ್ಕೆ ಆದೇಶ ನೀಡುತ್ತದೆ. ಅಲ್ಲಿ ಉಪಸ್ಥಿತರಿದ್ದ ಎಲ್ಲರ ಮುಖಗಳ ಮೇಲೆ ಆಶ್ಚರ್ಯದ ಭಾವನೆಗಳು ಬಂದವು. ದಾಂಪತ್ಯ ಪ್ರಯೋಗ? ಇದು ಏನು? ನ್ಯಾಯಾಧೀಶರು ತಮ್ಮ ಮಾತನ್ನು ಮುಂದುವರೆಸಿದರು. ಈ ಪ್ರಯೋಗವು ಸಂಪೂರ್ಣ 1 ತಿಂಗಳು ನಡೆಯುತ್ತದೆ ಮತ್ತು ಇದಕ್ಕೆ ಕೆಲವು ಕಠಿಣ ನಿಯಮಗಳಿರುತ್ತವೆ. ಅವುಗಳನ್ನು ಪಾಲಿಸುವುದು ನಿಮ್ಮಿಬ್ಬರಿಗೂ ಕಡ್ಡಾಯವಾಗಿದೆ. ಮುಂದಿನ 1 ತಿಂಗಳವರೆಗೆ ಶ್ರೀಮತಿ ಪ್ರಿಯಾ ತಮ್ಮ ತಾಯಿ ಶ್ರೀಮತಿ ಸುಧಾ ಅವರೊಂದಿಗೆ ಯಾವುದೇ ರೀತಿಯ ಸಂಪರ್ಕವನ್ನು ಇಟ್ಟುಕೊಳ್ಳುವಂತಿಲ್ಲ. ಫೋನ್ ಮೂಲಕವೂ ಅಲ್ಲ, ವಿಡಿಯೋ ಕಾಲ್ ಮೂಲಕವೂ ಅಲ್ಲ, ಮತ್ತು ಅವರನ್ನು ಭೇಟಿಯಾಗುವುದೂ ಇಲ್ಲ. ಇದು ಶಿಕ್ಷೆಯಲ್ಲ, ಬದಲಾಗಿ ಇದು ಪ್ರಿಯಾಳಿಗಾಗಿ ಒಂದು ಅವಕಾಶವನ್ನು ನೀಡಲು. ಇದರಿಂದ ಆಕೆ ಹೊರಗಿನ ಪ್ರಭಾವವಿಲ್ಲದೆ ತನ್ನ ಆಲೋಚನೆ ಮತ್ತು ತನ್ನ ಮನಸ್ಸಿನ ಧ್ವನಿಯನ್ನು ಆಲಿಸಬಹುದಾಗಿದೆ. ಅಮಿತ್ ಮತ್ತು ಪ್ರಿಯಾ ಇಬ್ಬರೂ ಪ್ರತಿ ವಾರವೂ ಒಟ್ಟಿಗೆ ದಾಂಪತ್ಯ ಸಲಹೆಗಾರರ ಬಳಿ ಹೋಗಬೇಕು. ಆ ಸಭೆಗಳ ವರದಿಯನ್ನು ನೇರವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತದೆ. ನೀವು ಇಬ್ಬರೂ ಒಂದು ಖಾಲಿ ಗಾಜಿನ ಪಾತ್ರೆ ಮತ್ತು ಕೆಲವು ಕಾಗದದ ಚೀಟಿಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಮತ್ತು ಪ್ರತಿದಿನ ಒಬ್ಬರಿಗೊಬ್ಬರು ತೋರಿಸದೆ ನಿಮ್ಮ ಸಂಬಂಧದ ಯಾವುದಾದರೂ ಒಂದು ಒಳ್ಳೆಯ ಮತ್ತು ಸಕಾರಾತ್ಮಕ ನೆನಪನ್ನು ಆ ಚೀಟಿಯ ಮೇಲೆ ಬರೆದು ಪಾತ್ರೆಯಲ್ಲಿ ಹಾಕಬೇಕು. ಈ ನೆನಪುಗಳು ನಿಮ್ಮ ಜಗಳಗಳು ಪ್ರಾರಂಭವಾಗುವ ಮೊದಲು ಇದ್ದಂಥ ಕ್ಷಣಗಳಾಗಿರಬೇಕು. ಈ ಪಾತ್ರೆಯನ್ನು 1 ತಿಂಗಳ ನಂತರ ನ್ಯಾಯಾಲಯದಲ್ಲಿ ತೆರೆಯಲಾಗುತ್ತದೆ. ನೀವು ಇಬ್ಬರೂ ಒಂದೇ ಮನೆಯಲ್ಲಿ ಇರುತ್ತೀರಿ, ಆದರೆ ಒಬ್ಬರ ಮೇಲೆ ಒಬ್ಬರು ಯಾವುದೇ ರೀತಿಯ ಒತ್ತಡವನ್ನು ಹೇರುವುದಿಲ್ಲ. ಮತ್ತು ಈ ಸಮಯದಲ್ಲಿ ಅಮಿತ್ನ ತಾಯಿ ಮತ್ತು ಪ್ರಿಯಾಳ ತಾಯಿ ಅವರ ಯಾವುದೇ ಕೆಲಸದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ. ಜ್ಞಾಪಕವಿರಲಿ, ನ್ಯಾಯಾಲಯದ ಪ್ರತಿಯೊಂದು ಆದೇಶದ ಪಾಲನೆ ಆಗಲೇಬೇಕು, ಸರಿಯಾದ ರೀತಿಯಲ್ಲಿ ಆಗಬೇಕು. ಇದು ಅಭೂತಪೂರ್ವ ತೀರ್ಪಾಗಿತ್ತು. ಅಮಿತ್ ಮತ್ತು ಪ್ರಿಯಾ ಇಬ್ಬರೂ ಆಶ್ಚರ್ಯಚಕಿತರಾಗಿದ್ದರು. ಅದನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಅವರಿಗೆ ಬೇರೆ ದಾರಿ ಇರಲಿಲ್ಲ. ಆರಂಭದ ದಿನಗಳು ಬಹಳ ವಿಚಿತ್ರ ಮತ್ತು ಕಷ್ಟಕರವಾಗಿದ್ದವು. ಮನೆಯಲ್ಲಿ ಒಂದು ಭಾರವಾದ ಮೌನ ಆವರಿಸಿತ್ತು. ಪ್ರಿಯಾಳಿಗೆ ತನ್ನ ತಾಯಿಯೊಂದಿಗೆ ಮಾತನಾಡದೆ 1 ದಿನವನ್ನು ಕಳೆಯುವುದು ಪರ್ವತದಷ್ಟೇ ಭಾರವಾಗಿತ್ತು. ಪದೇ ಪದೇ ಫೋನ್ ತೆಗೆದುಕೊಳ್ಳಬೇಕೆಂಬ ಬಯಕೆಯು ಆಕೆಯಲ್ಲಿ ಉಂಟಾಗುತ್ತಿತ್ತು. ಆದರೆ ನ್ಯಾಯಾಲಯದ ಆದೇಶ ಆಕೆಯನ್ನು ತಡೆಯುತ್ತಿತ್ತು. ಮೊದಲ ಸಲಹೆಗಾರರ ಸಭೆಯು ಒಂದು ಬಿರುಗಾಳಿಯಂತಿತ್ತು. ಇಬ್ಬರೂ ತಮ್ಮ ಎಲ್ಲಾ ಕೋಪವನ್ನು, ತಮ್ಮ ಎಲ್ಲಾ ಆಕ್ರೋಶವನ್ನು ಸಲಹೆಗಾರರ ಮುಂದೆ ಹೊರಹಾಕಿದರು. ಸಲಹೆಗಾರರು ಯಾರನ್ನೂ ಸರಿ ಅಥವಾ ತಪ್ಪು ಎಂದು ಹೇಳದೆ ಕೇವಲ ಅವರ ಮಾತುಗಳನ್ನು ಆಲಿಸಿದರು. ಆದರೆ ಮುಂದಿನ ಸಭೆಯಲ್ಲಿ ಅವರು ಒಬ್ಬರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು. ಪ್ರಿಯಾಳಿಗೆ ಮೊದಲ ಬಾರಿಗೆ ಅರಿವಾಯಿತು, ತನ್ನ ತಾಯಿಯ ಚಿಂತೆಯು ಅಮಿತ್ಗೆ ಎಷ್ಟು ಉಸಿರುಗಟ್ಟುವಿಕೆ ಮತ್ತು ಒಂಟಿತನವನ್ನು ಅನುಭವಿಸಿತ್ತು ಎಂದು. ಅದೇ ರೀತಿ ಅಮಿತ್ಗೆ ಪ್ರಿಯಾಳು ತನ್ನ ತಾಯಿಯ ಮೇಲೆ ಎಷ್ಟು ಅವಲಂಬಿತಳಾಗಿದ್ದಳು ಮತ್ತು ಹೊಸ ವಾತಾವರಣದಲ್ಲಿ ಆಕೆಗೆ ಎಷ್ಟು ಆಧಾರದ ಅವಶ್ಯಕತೆಯಿತ್ತು ಎಂಬುದು ತಿಳಿಯಿತು. ನೆನಪುಗಳ ಪಾತ್ರೆಯು ನಿಧಾನವಾಗಿ ತನ್ನ ಮಾಯಾಜಾಲವನ್ನು ತೋರಿಸಲು ಶುರುಮಾಡಿತು. ಪ್ರತಿ ರಾತ್ರಿ ಮಲಗುವ ಮೊದಲು ಅವರು ತಮ್ಮ ಅತೀತದ ಸುವರ್ಣ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಅಮಿತ್ ಆ ದಿನದ ಬಗ್ಗೆ ಬರೆದ. ಯಾವಾಗ ಪ್ರಿಯಾ ಆತನ ಜನ್ಮದಿನದಂದು ಮಧ್ಯರಾತ್ರಿಯಲ್ಲಿ ಆತನ ನೆಚ್ಚಿನ ಕೇಕ್ ತಯಾರಿಸಿದ್ದಳು. ಪ್ರಿಯಾ ಆ ಕ್ಷಣವನ್ನು ನೆನಪಿಸಿಕೊಂಡಳು. ಯಾವಾಗ ಮಳೆಯಲ್ಲಿ ಅವರ ಬೈಕ್ ಕೆಟ್ಟು ಹೋಗಿತ್ತು ಮತ್ತು ಅಮಿತ್ ಅವಳು ನೆನೆಯುವುದನ್ನು ತಪ್ಪಿಸಲು ತನ್ನ ಜಾಕೆಟನ್ನು ನೀಡಿದ್ದ. ಈ ಸಂಗ ನೆನಪುಗಳು ಅವರಿಗೆ ನೆನಪಿಸುತ್ತಿದ್ದವು ಅವರು ಹಿಂದೆ ಒಬ್ಬರಿಗೊಬ್ಬರು ಎಷ್ಟು ಪ್ರೀತಿಸುತ್ತಿದ್ದರು ಎಂದು. ಅವರು ತಮ್ಮ ಜಗಳಗಳನ್ನು ಮರೆತು ತಮ್ಮ ಇಷ್ಟಕಷ್ಟ, ತಮ್ಮ ಕನಸುಗಳು ಮತ್ತು ತಮ್ಮ ಭಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಈ ಪ್ರಯೋಗದ ಅತಿದೊಡ್ಡ ತಿರುವು ಒಂದು ರಾತ್ರಿ ಬಂದಿತು. ಪ್ರಿಯಾ ನೆನಪುಗಳ ಪಾತ್ರೆಯ ಬಳಿ ಕುಳಿತುಕೊಂಡು ಸುಮ್ಮನೆ ಅಳುತ್ತಿದ್ದಳು. ಅಮಿತ್ ಅವಳನ್ನು ನೋಡಿದ ಮತ್ತು ಅವಳ ಬಳಿ ಬಂದು ಕುಳಿತುಕೊಂಡನು.
ಆತನು ಏನನ್ನೂ ಹೇಳಲಿಲ್ಲ, ಕೇವಲ ತನ್ನ ಕೈಯನ್ನು ಆಕೆಯ ಭುಜದ ಮೇಲೆ ಇಟ್ಟನು. ಪ್ರಿಯಾ ಬಿಕ್ಕುತ್ತಾ ಹೇಳಿದಳು, ಅಮಿತ್, ನಾವು ಹೇಗಿದ್ದೆವು ಮತ್ತು ನಾವು ಏನಾಗಿ ಬಿಟ್ಟಿದ್ದೇವೆ? ಅಮ್ಮನ ಪ್ರತಿಯೊಂದು ಮಾತನ್ನು ಕೇಳಿದ್ದು ನಮ್ಮ ತಪ್ಪಾಗಿತ್ತು. ನಾವು ನಿಮ್ಮ ಭಾವನೆಗಳನ್ನು, ನಿಮ್ಮ ಕನಸುಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನಾವು ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದೆವು. ನಾವು ಬಹಳ ಕೆಟ್ಟವರು. ಅಮಿತ್ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು ಮತ್ತು ಬಿಗಿಯಾಗಿ ಅಪ್ಪಿಕೊಂಡನು. ಬಹಳ ಸಮಯದ ನಂತರ ಅವರು ಒಬ್ಬರ ಆಲಿಂಗನದಲ್ಲಿ ಇನ್ನೊಬ್ಬರಿದ್ದರು. ಅಮಿತ್ ಹೇಳಿದ, ನೀವು ಕೆಟ್ಟವರಲ್ಲ ಪ್ರಿಯಾ. ಬಹುಶಃ ನಾನು ಸಹ ನಿಮಗೆ ಆ ನಂಬಿಕೆಯನ್ನು ನೀಡಲು ಸಾಧ್ಯವಾಗಲಿಲ್ಲ. ನಿಮ್ಮ ಪ್ರತಿಯೊಂದು ವಿಷಯವನ್ನೂ ನೀವು ನನ್ನೊಂದಿಗೆ ಹೇಳಬಹುದು ಎಂಬ ಭರವಸೆಯನ್ನು ನಾನು ಕೊಡಲಿಲ್ಲ. ತಪ್ಪು ನಮ್ಮಿಬ್ಬರದ್ದು. ಆ ರಾತ್ರಿ ಆ ಮನೆಯ ಮೌನವು ಮುರಿಯಿತು. ಕಣ್ಣೀರು ಎಲ್ಲಾ ಕಹಿಯನ್ನು ತೊಳೆದು ಹಾಕಿತು ಮತ್ತು ಆ ಜಾಗದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ನೆಲೆಸಿತು. ಸರಿಯಾಗಿ 1 ತಿಂಗಳ ನಂತರ ಅದೇ ಪಟಿಯಾಲಾ ಹೌಸ್ ನ್ಯಾಯಾಲಯದ ಕೋಣೆ ಸಂಖ್ಯೆ 402. ಆದರೆ ಇಂದು ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅವರ ಮುಖದ ಮೇಲೆ ಒತ್ತಡದ ಬದಲಿಗೆ ಒಂದು ನೆಮ್ಮದಿಯ ನಗುವಿತ್ತು ಮತ್ತು ಅವರು ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದುಕೊಂಡಿದ್ದರು. ನ್ಯಾಯಾಧೀಶರು ಕೇಳಿದರು, ಹಾಗಾದರೆ ನೀವಿಬ್ಬರು ಏನು ನಿರ್ಧಾರ ಮಾಡಿದ್ದೀರಿ? ಅಮಿತ್ ಏನಾದರೂ ಹೇಳುವ ಮೊದಲು ಪ್ರಿಯಾನೇ ಮುಂದೆ ಬಂದಳು. ಆಕೆಯ ಕಣ್ಣಿನಲ್ಲಿ ನೀರಿತ್ತು, ಆದರೆ ಆಕೆಯ ಧ್ವನಿಯಲ್ಲಿ ಒಂದು ಅದ್ಭುತವಾದ ಧೈರ್ಯವಿತ್ತು. ನ್ಯಾಯಾಧೀಶರೇ, ನಾವು ಈ 1 ತಿಂಗಳಲ್ಲಿ ಕೇವಲ ಸಮಯವನ್ನು ಕಳೆಯಲಿಲ್ಲ, ನಮ್ಮ ಇಡೀ ಜೀವನವನ್ನು ಮತ್ತೊಮ್ಮೆ ಬದುಕಿದೆವು. ನಾವು ಅರಿತುಕೊಂಡೆವು, ನಾವು ಎಷ್ಟು ಸಮಯವನ್ನು ನಮ್ಮ ತಾಯಿಯ ಭುಜದ ಮೇಲೆ ಅತ್ತು ಕಳೆದಿದ್ದೇವೋ ಅದರ ಅರ್ಧದಷ್ಟು ಸಮಯವನ್ನೂ ಸಹ ನಮ್ಮ ಪತಿಯ ಕೈ ಹಿಡಿದು ಕಳೆದಿದ್ದರೆ ಬಹುಶಃ ನಾವು ಎಂದಿಗೂ ಇಲ್ಲಿಗೆ ಬರಬೇಕಾಗಿರಲಿಲ್ಲ. ಆಕೆ ಅಳುತ್ತಲೇ ಅಮಿತ್ನ ಕಡೆಗೆ ತಿರುಗಿದಳು. ನಾವು ನಮ್ಮ ಪತಿಯ ಪ್ರತಿಯೊಂದು ತ್ಯಾಗವನ್ನು ನಿರ್ಲಕ್ಷಿಸಿದೆವು. ನಾವು ಕೇವಲ ದೂರುಗಳನ್ನೇ ಹುಡುಕುತ್ತಿದ್ದೆವು ಮತ್ತು ಇವರು ಆ ಸಣ್ಣ ಸಣ್ಣ ಕ್ಷಣಗಳಲ್ಲಿ ನಮ್ಮ ಮೇಲೆ ಸುರಿಸುತ್ತಿದ್ದ ಪ್ರೀತಿಯನ್ನು ನೋಡಲು ಸಾಧ್ಯವಾಗಲೇ ಇಲ್ಲ. ನಂತರ ಅಮಿತ್ ಮಾತನಾಡಿದ, ನಾನು ಸಹ ಅರ್ಥ ಮಾಡಿಕೊಂಡಿದ್ದೇನೆ ನ್ಯಾಯಾಧೀಶರೇ. ನನ್ನ ಪತ್ನಿ ತನ್ನ ತಂದೆ ತಾಯಿಯನ್ನು ಬಿಟ್ಟು ನನ್ನ ಭರವಸೆಯ ಮೇಲೆ ನನ್ನೊಂದಿಗೆ ಬಂದಿದ್ದಳು. ನಾನು ಸಹ ನನ್ನ ಅರ್ಧಾಂಗಿಯನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆಕೆಗೆ ಸ್ವಲ್ಪ ಸಮಯ ನೀಡಬೇಕಿತ್ತು. ಹೆಚ್ಚು ಇಲ್ಲದಿದ್ದರೂ ಆಕೆಯ ಸಣ್ಣ ಸಣ್ಣ ಆಸೆಗಳನ್ನಾದರೂ ಪೂರೈಸಲು ಸಾಧ್ಯವಿತ್ತು. ಇಡೀ ನ್ಯಾಯಾಲಯವು ಉಸಿರನ್ನು ಹಿಡಿದು ಅವರನ್ನು ನೋಡುತ್ತಿತ್ತು. ಓ ನಿಮ್ಮ ಗೌರವ, ನಾವು ನಮ್ಮ ಅರ್ಜಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇವೆ. ನಾವು ನಮ್ಮ ಪತಿಯೊಂದಿಗೆ ನಮ್ಮ ಮನೆಗೆ ಹಿಂತಿರುಗಲು ಬಯಸುತ್ತೇವೆ ಎಂದು ಪ್ರಿಯಾ ಹೇಳಿದಳು. ಆಗ ಅಮಿತ್ ಆಕೆಯ ಕಣ್ಣುಗಳಲ್ಲಿ ನೋಡುತ್ತಾ ನಕ್ಕು ಹೌದು ಎಂದು ತಲೆ ಆಡಿಸಿದನು. ನ್ಯಾಯಾಧೀಶರು ನಕ್ಕರು. ನನಗೂ ಇದೇ ನಿರೀಕ್ಷೆ ಇತ್ತು ಎಂದು ಹೇಳಿದರು. ಈಗ ಆ ಪಾತ್ರೆಯನ್ನು ತೆರೆಯಿರಿ ಮತ್ತು ಅದರಲ್ಲಿರುವ ಒಂದೊಂದು ಚೀಟಿಯನ್ನು ತೆಗೆದು ಓದಿ ಕೇಳಿಸಿರಿ. ಅಮಿತ್ ನಡುಗುವ ಕೈಗಳಿಂದ ಒಂದು ಚೀಟಿಯನ್ನು ತೆಗೆದನು. ಆತನ ಗಂಟಲು ಬಿಗಿದಿತ್ತು. ಆದರೂ ಆತನು ಓದಲು ಪ್ರಾರಂಭಿಸಿದನು. ನನಗೆ ನೆನಪಿದೆ, ನನ್ನ ಪದೋನ್ನತಿಯ ಪಾರ್ಟಿಯಲ್ಲಿ ಒಬ್ಬ ಸಂಬಂಧಿಕನು ನನ್ನನ್ನು ಗೇಲಿ ಮಾಡಿದ್ದ ಮತ್ತು ನೀನು ಎಲ್ಲರ ಮುಂದೆ ನನ್ನ ಕೈ ಹಿಡಿದು ಹೇಳಿದ್ದೆ, ನನಗೆ ನನ್ನ ಪತಿಯ ಬಗ್ಗೆ ಹೆಮ್ಮೆ ಇದೆ ಎಂದು. ಆ ದಿನ ನೀನು ನನ್ನನ್ನು ಪ್ರಪಂಚದ ಅತ್ಯಂತ ಬಲಶಾಲಿ ವ್ಯಕ್ತಿ ಮಾಡಿದಿದ್ದಿ ಪ್ರಿಯಾ. ಪ್ರಿಯಾಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗಿತು. ಆಕೆ ತನ್ನ ಒಂದು ಚೀಟಿಯನ್ನು ತೆಗೆದುಕೊಂಡು ಓದಿದಳು. ಮದುವೆಯ ನಂತರ ನಾವು ನಮ್ಮ ಅಪ್ಪ ಅಮ್ಮನ ನೆನಪಿನಲ್ಲಿ ದುಃಖಿತರಾಗಿ ಕುಳಿತಿದ್ದೆವು. ಆಗ ನೀವು ನಮಗಾಗಿ ನೆಚ್ಚಿನ ಖಾರದ ಗೋಲ್ಗಪ್ಪೆಗಳನ್ನು ತಂದಿದ್ದೀರಿ. ನಮ್ಮ ಮನಸ್ಸು ಆಗಲೂ ಭಾರವಾಗಿಯೇ ಇತ್ತು. ಆಗ ನೀವು ನಮ್ಮನ್ನು ನಗಿಸಲು ಜೋಕ್ಗಳನ್ನು ಹೇಳಲು ಶುರು ಮಾಡಿದ್ದೀರಿ. ಮತ್ತು ಸತ್ಯ ಹೇಳಬೇಕೆಂದರೆ ಅಮಿತ್, ನಾವು ಇಂದಿಗೂ ಅದಕ್ಕಿಂತ ಕೆಟ್ಟ ಜೋಕ್ಗಳನ್ನು ಕೇಳಿಲ್ಲ. ಆದರೆ ನಾವು ನಿಮ್ಮ ಮುಖವನ್ನು ನೋಡಿದಾಗ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸುವ ಒಬ್ಬ ಸಿವಿಲ್ ಇಂಜಿನಿಯರ್ ಒಂದು ಸಣ್ಣ ಮಗುವಿನಂತೆ ಮುಗ್ಧ ಮುಖ ಮಾಡಿ ನಮ್ಮನ್ನು ನಗಿಸಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದ. ಆಗ ನಮಗೆ ನಿಮ್ಮ ಜೋಕ್ಗಳಿಗಾಗಿ ಅಲ್ಲ, ಆದರೆ ನಿಮ್ಮ ಆ ಮುಗ್ಧ ಮುಖವನ್ನು ನೋಡಿ ನಗು ಬಂದಿತ್ತು. ನಾವು ಆ ದಿನ ಅಳುತ್ತಾ ಅಳುತ್ತಾ ನಕ್ಕಿದ್ದೆವು. ನೀವು ಎಷ್ಟು ಒಳ್ಳೆಯವರು ಅಮಿತ್. ಚೀಟಿ ಓದುತ್ತಿದ್ದಂತೆಯೇ ಪ್ರಿಯಾ ಬಿಕ್ಕಿ ಬಿಕ್ಕಿ ಎತ್ತಳು ಮತ್ತು ಅಮಿತ್ನ ಎದೆಗೆ ಅಪ್ಪಿಕೊಂಡಳು. ಅಮಿತ್ ಆಕೆಯನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು, ತನ್ನ ಕಳೆದು ಹೋದ ಲೋಕವನ್ನೇ ಮರಳಿ ಪಡೆದಂತೆ. ನ್ಯಾಯಾಧೀಶರು ನಕ್ಕರು ಮತ್ತು ಹೇಳಿದರು, ನೆನಪಿಡಿ, ಮದುವೆ ಎಂದರೆ ಒಬ್ಬರ ತಪ್ಪುಗಳ ಲೆಕ್ಕ ಇಡುವುದು ಅಲ್ಲ, ಬದಲಾಗಿ ಒಬ್ಬರ ಕೊರತೆಗಳ ನಡುವೆಯೂ ಜೊತೆ ನಿಲ್ಲುವುದು. ಇಂದು ನೀವಿಬ್ಬರೂ ಕೇವಲ ನಿಮ್ಮ ಸಂಬಂಧವನ್ನೇ ಉಳಿಸಿಲ್ಲ, ಆದರೆ ಹೃದಯದಲ್ಲಿ ನಿಜವಾದ ಪ್ರೀತಿ ಇದ್ದರೆ ಯಾವ ಗೋಡೆಯೂ ಅದನ್ನು ಕೆಡವಲಾಗದಷ್ಟು ಎತ್ತರ ಇರುವುದಿಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪ್ರಿಯಾ ಕಣ್ಣೀರಿನಿಂದ ತೊಯ್ದ ಮುಖದಿಂದ ಅಮಿತ್ನ ಕಡೆಗೆ ನೋಡಿದಳು ಮತ್ತು ಹೇಳಿದಳು, ಇಂದಿನ ನಂತರ ನಾವು ವಿಚ್ಛೇದನವೂ ಕೇಳುವುದಿಲ್ಲ, ನಿಮ್ಮಿಂದ ದೂರವೂ ಇರುವುದಿಲ್ಲ. ಇದು ನಮ್ಮ ವಾಗ್ದಾನ. ಅಮಿತ್ ನ್ಯಾಯಾಧೀಶರ ಕಡೆಗೆ ತಿರುಗಿ ಕೈಜೋಡಿಸುತ್ತಾ ಹೇಳಿದನು, ಧನ್ಯವಾದ ನ್ಯಾಯಾಧೀಶರೇ. ನೀವು ನಮಗೆ ಕೇವಲ ನ್ಯಾಯವನ್ನು ನೀಡಲಿಲ್ಲ, ನಮ್ಮ ಜೀವನವನ್ನು ಹಿಂದಿರುಗಿಸಿದಿರಿ. ನೋಡಿದಿರಾ ಸ್ನೇಹಿತರೆ,
ಸಂಬಂಧಗಳು ಎಷ್ಟು ಸೂಕ್ಷ್ಮವಾಗಿರುತ್ತವೆ ಮತ್ತು ಹೊರಗಿನ ಪ್ರಭಾವಗಳು ಅವುಗಳನ್ನು ಹೇಗೆ ವಿಷಪೂರಿತಗೊಳಿಸಬಹುದು ಎಂಬುದನ್ನು. ನ್ಯಾಯಾಧೀಶರ ಈ ದೈವಿಕ ತೀರ್ಪು ನಿಮಗೆ ಪ್ರೀತಿ ಮತ್ತು ತ್ಯಾಗದ ನಿಜವಾದ ಅರ್ಥವನ್ನು ಕಲಿಸಿತು ಎಂದು ನಾವು ನಂಬುತ್ತೇವೆ. ನ್ಯಾಯಾಧೀಶರು ನೀಡಿದ ಈ ತೀರ್ಪು ಸರಿಯಾಗಿತ್ತೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ. ಮತ್ತು ನೀವೆಲ್ಲರೂ ನಮ್ಮ ಕಥೆಗಳನ್ನು ಭಾರತದ ಯಾವ ನಗರದಿಂದ ಆಲಿಸುತ್ತಿದ್ದೀರಿ ಎಂಬುದನ್ನು ಸಹ ನಮಗೆ ತಿಳಿಸಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿಯೂ ಸಹ ಇಂತಹ ಘಟನೆಗಳು ಅಥವಾ ಯಾವುದೇ ಅನುಭವಗಳು ಆಗಿದ್ದರೆ ಅದನ್ನು ನಾವು ಕಥೆಯ ರೂಪದಲ್ಲಿ ಎಲ್ಲರ ಮುಂದೆ ತರಬೇಕೆಂದು ನೀವು ಬಯಸುವುದಾದರೆ ನೀವು ನಮಗೆ ಬರೆದು ಕಳುಹಿಸಬಹುದು. ನೀವು ಕಮೆಂಟ್ ಮಾಡಬಹುದು ಅಥವಾ ವಿವರಣೆಯಲ್ಲಿ ನೀಡಿರುವ ಇಮೇಲ್ ಐಡಿ ಮೂಲಕ ಮೇಲ್ ಸಹ ಮಾಡಬಹುದು. ಮತ್ತೊಮ್ಮೆ ಧನ್ಯವಾದಗಳು. ಪ್ರೀತಿಯ ಮಾರ್ಗದಲ್ಲಿ ಮುನ್ನಡೆಯಿರಿ. ಶುಭವಾಗಲಿ.